ಯೆಹೋಶುವನ ಗ್ರಂಥದಿಂದ ನಾವು ಸತ್ಯವೇದ ಅಧ್ಯಯನವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. We have seen that it's a very important book in the Old Testament. ಹಳೆ ಒಡಂಬಡಿಕೆಯಲ್ಲಿ ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ತುಂಬಾ ಪ್ರಮುಖವಾದ ಪುಸ್ತಕ ಇದಾಗಿದೆ ಎಂಬುದಾಗಿ ನಾವು ನೋಡುತ್ತಾ ಬಂದಿದ್ದೇವೆ. These are the events that happened when children of Israel entered or about to enter the promised land. ಇಸ್ರಾಯೇಲ್ ಜನರು ಆ ಒಂದು ವಾಗ್ದಾನ ದೇಶವನ್ನು ಪ್ರವೇಶಿಸಿದ ನಂತರ ನಡೆದ ಕೆಲವು ಘಟನೆಗಳನ್ನು ಈ ಪುಸ್ತಕದಲ್ಲಿ ನಾವು ನೋಡುವವರಾಗಿದ್ದೇವೆ. They should have gone in 38 years back. ಅವರು 38 ವರ್ಷಗಳ ಹಿಂದೆಯೇ ಈ ಒಂದು ಸ್ಥಳವನ್ನು ತಲುಪಬೇಕಾಗಿತ್ತು. Because of their unbelief and rebellion, they were not able to go in. ಆದ್ರೆ ಅವರ ಒಂದು ಅಪನಂಬಿಕಸ್ತಿಕೆಯ ಕಾರಣದ ದೆಸೆಯಿಂದ ಮತ್ತು ಅವರ ಒಂದು ಅವಿಧೇಯತೆಯ ಕಾರಣದ ದೆಸೆಯಿಂದ ಅಲ್ಲಿ ಹೋಗಲಿಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. Moses, the lawgiver, couldn't take them to the promised land. ಮತ್ತು ಆ ಒಂದು ಧರ್ಮಶಾಸ್ತ್ರವನ್ನು ಕೊಟ್ಟಂತ ಮೋಶೆಯು ಸಹ ಆ ವಾಗ್ದಾನ ದೇಶಕ್ಕೆ ಈ ಇಸ್ರಾಯೇಲ್ ಜನರನ್ನು ನಡೆಸಲಿಕ್ಕೆ ಆತನಿಗೆ ಸಾಧ್ಯ ಆಗಲಿಲ್ಲ. Moses is a picture of the law, the lawgiver. ಮೋಶೆ ಎಂಬುದಾಗಿ ಹೇಳುವಾಗ ಧರ್ಮಶಾಸ್ತ್ರವನ್ನು ಕೊಡುವವನು ಆತನಿಗೆ ಒಂದು ಚಿತ್ರಣವಾಗಿ ಆತನಿದ್ದಾನೆ. We know that by the keeping of the law, nobody will be made righteous before God. ದೇವರ ಮುಂದೆ ಯಾರು ಸಹ ಧರ್ಮಶಾಸ್ತ್ರವನ್ನು ಕಾಪಾಡುವುದರಿಂದ ಅವರು ನೀತಿವಂತರನಾಗಿ ಆಗುವುದಿಲ್ಲ ಎಂಬುದಾಗಿ ನಮ್ಮೆಲ್ಲರಿಗೂ ಸಹ ಗೊತ್ತುಂಟು. ನಿಯಮ ನಿಷ್ಠೆಗಳನ್ನು ಕಾಪಾಡುವುದರಿಂದ ಅವರು ನೀತಿವಂತರಾಗಿ ಆಗುವುದಿಲ್ಲ. We need a new leader. ಹೊಸ ನಾಯಕನು ಅಲ್ಲಿಗೆ ಬೇಕಾಗಿದೆ. That is Joshua. ಅದು ಯೆಹೋಶುವನು. Joshua is the same name from which the name Jesus came. ಯೆಹೋಶುವ ಎಂಬುದಾಗಿ ಹೇಳುವಾಗ ಯೇಸು ಬಂದ ಒಂದು ಹೆಸರಿನಿಂದಲೂ ಯಾವ ಹೆಸರಿಂದ ಬಂತು ಎಂಬುದಾಗಿ ಹೇಳುವಾಗ ಯೆಹೋಶುವ ಎಂಬುದಾಗಿ The root meaning the same. Jehoshua and Jesus, same name. ಯೆಹೋಶುವನು ಮತ್ತು ಯೇಸು ಈ ಒಂದು ಹೆಸರುಗಳ ಮೂಲ ಪದವು ಅದು ಒಂದೇ ಆಗಿದೆ. The law Old Testament can never make us right with God. ಈ ಒಂದು ನೀತಿ ನಿಷ್ಠೆಗಳು ನಮ್ಮನ್ನು ದೇವರ ಮುಂದೆ ಅದು ನೀತಿವಂತರನ್ನಾಗಿ ಅದು ಮಾಡುವುದಿಲ್ಲ. We need a savior. ನಮಗೆ ಒಬ್ಬ ರಕ್ಷಕನು ಬೇಕಾಗಿದ್ದಾನೆ. Jesus came. ಕ್ರಿಸ್ತನು ಬಂದನು. Same way Joshua took them to the promised land. ಅದೇ ರೀತಿಯಾಗಿ ಯೆಹೋಶುವನು ಆ ವಾಗ್ದಾನ ದೇಶಕ್ಕೆ ಜನರನ್ನು ಕರೆಕೊಂಡು ಹೋದನು. Chapter 1, 2, 3 and 4 and 5 we see the preparation before going into the promised land. ಆ ಒಂದು ವಾಗ್ದಾನ ದೇಶಕ್ಕೆ ಹೋಗೋದಕ್ಕಿಂತ ಮುಂಚೆ ಅವರ ಒಂದು ಸಿದ್ಧತೆಯ ವಿಷಯವಾಗಿ ನಾವು ಮೊದಲು 3 ಅಧ್ಯಾಯಗಳಲ್ಲಿ ನಾವು ನೋಡುವವರಾಗಿದ್ದೇವೆ. We also saw when they spied out Jericho, there was a woman there, Rahab, a prostitute. God had mercy on her. She believed when she heard about the God of Israel. ಇಸ್ರಾಯೇಲ್ ಆ ದೇವರ ಒಂದು ವಿಷಯವಾಗಿ ಕೇಳಿದ ಈ ರಾಹಾಬಳ ವಿಷಯವಾಗಿಯೂ ಸಹ ನಾವು ನೋಡುವವರಾಗಿದ್ದೇವೆ. ದೇವರು ಆಕೆಯ ಮೇಲೆ ಕರುಣೆಯನ್ನು ಆತನು ತೋರಿಸಿಕೊಂಡವನಾಗಿ ಆಕೆ ನಂಬುವ ಒಂದು ಸ್ಥಿತಿಗೆ ಬಂದಳು ಎಂಬುದಾಗಿ ನಾವು ನೋಡುತ್ತೇವೆ. Then how in chapter 6 we saw the fall of city of Jericho. ಮತ್ತು ಯೆರಿಕೋ ಪಟ್ಟಣ ಅದರ ಒಂದು ಬೀಳ್ವಿಕೆಯ ವಿಷಯವಾಗಿ ನಾವು 6ನೇ ಅಧ್ಯಾಯದಲ್ಲಿ ನಾವು ನೋಡುತ್ತಾ ಬಂದಿದ್ದೇವೆ. Great victory. ತುಂಬಾ ದೊಡ್ಡದಾದ ಒಂದು ಜಯ. How did they get the victory? ಅವರಿಗೆ ಜಯ ಯಾವ ರೀತಿಯಾಗಿ ಸಿಕ್ಕಿತು? Did they fight and take the city? ಅವರು ಜಗಳ ಮಾಡಿ ಅಥವಾ ಹೋರಾಡಿ ಒಂದು ಪಟ್ಟಣವನ್ನು ತೆಗೆದುಕೊಂಡರೋ? They did the most foolish thing any military leader will do. ಯುದ್ಧ ಒಂದು ಸೇನೆಯ ನಾಯಕನು ಮಾಡುವ ತುಂಬಾ ಅತಿ ಮೂರ್ಖತನದ ಒಂದು ವಿಷಯವನ್ನು ಅವರು ಮಾಡಿದರು. Just walk around the city. ಆ ಒಂದು ಪಟ್ಟಣದ ಸುತ್ತಲೂ ಅವರು ನಡೆಯುತ್ತಾ ಇದ್ದರು. 7 days. 7 ದಿನಗಳು. On the 7th day, 7ನೇ ದಿನದಲ್ಲಿ 7 times. 7 ಸಾರಿ ಅವರು ಸುತ್ತಾಡಿದರು. Then shout and the wall will fall. ಅವರು ಕೂಗಾಡಿದಾಗ ಆ ಒಂದು ಗೋಡೆಯು ಬೀಳುವಂತದ್ದಾಗಿದೆ. Was they are shouting so big that there was an earthquake? ಅವರು ಕಿರ್ಚುವಾಗ ಒಂದು ಭೂಕಂಪವಾಯಿತು? No. ಇಲ್ಲ. Simply they obeyed the word of God. ದೇವರ ಮಾತಿಗೆ ಅವರು ವಿಧೇಯರಾಗುತ್ತಾರೆ God's ಅಷ್ಟೇ. ways may look like foolishness to the world. ಈ ಲೋಕದ ಜನರಿಗೆ ದೇವರ ಒಂದು ಮಾರ್ಗಗಳು ಅದು ಮೂರ್ಖತನವಾಗಿ ಕಂಡು ಬರಬಹುದು. The message of the cross is foolishness to those who perish. ನಾಶವಾಗುವ ಒಂದು ಮಾರ್ಗದಲ್ಲಿ ಇರುವ ಜನರು ಈ ಒಂದು ಶಿಲುಬೆಯ ವಿಷಯವು ಅದು ಹುಚ್ಚು ಮಾತಾಗಿದೆ. But it is the power of God unto salvation to all those who believe. ಆದ್ರೆ ಯಾರ್ಯಾರು ಆತನನ್ನು ನಂಬುತ್ತಾರೋ ಅದು ರಕ್ಷಣೆಯ ಶಕ್ತಿಯಾಗಿದೆ. So great victory in Jericho. ಯೆರಿಕೋ ಪಟ್ಟಣದಲ್ಲಿ ತುಂಬಾ ದೊಡ್ಡದಾದ ಜಯ. When we came to chapter 7 last week, 7ನೇ ಅಧ್ಯಾಯಕ್ಕೆ ನಾವು ಕಳೆದ ವಾರ ನಾವು ಬಂದಾಗ a defeat in a small city. ಚಿಕ್ಕದಾದ ಒಂದು ಪಟ್ಟಣದಲ್ಲಿ ಅವರಿಗೆ ಒಂದು ಸೋಲು ಬಂತು. City of Ai ಎಂಬುದಾಗಿರ್ತಕ್ಕಂತ ಆ ಒಂದು ಪಟ್ಟಣ. Joshua didn't know why the defeat came in the city of small city.
ಈ ಯೆಹೋಶುವನು ಈ ಒಂದು ಚಿಕ್ಕ ಒಂದು ಪಟ್ಟಣದಲ್ಲಿ ನಮಗೆ ಸೋಲು ಸಿಕ್ಕ ಒಂದು ಕಾರಣ ಏನೆಂಬುದಾಗಿ ಆತನಿಗೆ ಅರ್ಥವಾಗಲಿಲ್ಲ. He wept and tore his clothes. He lay down on the floor and he said, God, why did you do this to us? ಆತನು ಗೋಳಾಡುತ್ತಾ ತನ್ನ ಬಟ್ಟೆಯನ್ನು ಆತನು ಹರಿದುಕೊಂಡವನಾಗಿ, ದೇವರೇ ಯಾಕೆ ಇದನ್ನು ನಮಗೆ ನೀನು ಮಾಡಿದ್ದೀಯ ಎಂಬುದಾಗಿ ಆತನು ಕೇಳಿದನು. God said, get up. Why are you lying down on the floor? ನೀನು ಈ ಒಂದು ನೆಲದ ಮೇಲೆ ಯಾಕೆ ನೀನು ಮಲಗಿದ್ದಿ, ಎದ್ದೇಳು ಎಂಬುದಾಗಿ ಕರ್ತನು ತಿಳಿಸುತ್ತಾನೆ. There is sin in the camp. ಆ ಒಂದು ಪಾಳ್ಯದಲ್ಲಿ ಒಂದು ಪಾಪವಿತ್ತು. How many people sinned? ಎಷ್ಟು ಜನ ಪಾಪ ಮಾಡಿದರು? One man. ಒಬ್ಬ ಮನುಷ್ಯನು. What was his name? ಆತನ ಹೆಸರೇನು? Achan. ಆಕಾನನು. It's a study, so you have to answer. Okay. ಇದು ಒಂದು ಅಧ್ಯಾಯವಾಗಿರುವ ದೆಸೆಯಿಂದ ನೀವು ಸಹ ಉತ್ತರ ಕೊಡಬೇಕು. ಪ್ರಸಂಗ ಅಲ್ಲ, ಇದು ಸತ್ಯವೇದ ಅಧ್ಯಯನ. So let us do it as a interactive lesson. ಇದು ಒಂದು ಪ್ರಸಂಗವಲ್ಲ, ಇದು ಅಧ್ಯಯನವಾಗಿರುವ ಕಾಣದ ದೆಸೆಯಿಂದ ಪ್ರಶ್ನೆಗಳು ಬರುವಾಗ ಚರ್ಚಿಸುವಾಗ ನೀವು ಸಹ ಉತ್ತರಗಳನ್ನು ಕೊಡಿ. One man did disobey God's command. ಒಬ್ಬ ಮನುಷ್ಯನು ಆತನು ದೇವರ ಆಜ್ಞೆಗೆ ಆತನು ಅವಿಧೇಯನಾದನು. But God said not that one man sinned, he said Israel sinned. ಆದ್ರೆ ದೇವರು ಆತನು ಈ ಒಂದು ವಿಷಯದ ಕುರಿತಾಗಿ ಆತನು ತಿಳಿಸುವಾಗ ಆತನು ಈ ಆಕಾನನು ಪಾಪ ಮಾಡಿದನು ಎಂಬುದಾಗಿ ಆತನು ತಿಳಿಸಲಿಲ್ಲ, ಆದ್ರೆ ಇಸ್ರಾಯೇಲ್ ದೇಶವು ಪಾಪ ಮಾಡಿತು ಎಂಬುದಾಗಿ ಆತನು ತಿಳಿಸುತ್ತಾನೆ. Because they are a nation. ಯಾಕಂದ್ರೆ ಅವರು ಒಂದು ದೇಶವಾಗಿತ್ತು. They are called out people of God. ದೇವರು ಕರೆಯಲ್ಪಟ್ಟ ಒಂದು ಜನಾಂಗ ಇದಾಗಿತ್ತು. They are different from the people of the world. ಲೋಕದ ಜನರಿಗೆ ಹೋಲಿಸಿ ನೋಡುವುದಾದ್ರೆ ಇವರು ವಿಭಿನ್ನರು. They are a separated people. ಅವರು ಪ್ರತ್ಯೇಕಿಸಲ್ಪಟ್ಟ ಜನರು. There should be unity among them. ಅವರ ಮಧ್ಯದಲ್ಲಿ ಐಕ್ಯತೆ ಇರಬೇಕು. It's just like in a body. ಒಂದು ಶರೀರದಲ್ಲಿ If one member has cancer, ಒಂದು ಅಂಗಕ್ಕೆ ಸ್ವಲ್ಪ ಕ್ಯಾನ್ಸರ್ ಬಂದರೆ it affects the whole body. ಸಂಪೂರ್ಣವಾದ ಶರೀರಕ್ಕೆ ಅದು ಧಕ್ಕೆ In the ಉಂಟಾಗುವಂತದ್ದಾಗಿದೆ. New Testament, the church is a body of Christ. ಹೊಸ ಒಡಂಬಡಿಕೆಗೆ ನಾವು ಬರುವಾಗ ಸಭೆಯು ಅದು ಕ್ರಿಸ್ತನ ಶರೀರವಾಗಿದೆ. If one member is living in sin, ಒಂದು ಅಂಗವು ಅದು ಪಾಪದಲ್ಲಿ ಅದು ಜೀವನ it ಮಾಡುತ್ತಿರುವುದಾದರೆ affects the whole body. ಸಂಪೂರ್ಣವಾದ ಶರೀರಕ್ಕೆ ಅದು ಹಾನಿಯನ್ನುಂಟು That's why ಮಾಡುವಂತದ್ದಾಗಿದೆ. every member of the assembly, me and you, need to be very careful. ಈ ಒಂದು ಕಾಣದ ದೆಸೆಯಿಂದ ಸಭೆಯ ಪ್ರತಿಯೊಬ್ಬ ವಿಶ್ವಾಸಿಯೂ ಸಹ ತುಂಬಾ ಜಾಗರೂಕತೆಯಿಂದ ಇರಬೇಕು. ನೀವು ಸಹ ಮತ್ತು ನಾನು ಮೊದಲುಗೊಂಡು. So God said there's sin in Israel. ಇಸ್ರಾಯೇಲ್ ದೇಶದಲ್ಲಿ ಪಾಪ ಉಂಟು. And then how do you rectify it? ಇದನ್ನು ಯಾವ ರೀತಿಯಾಗಿ ನೀವು ಸರಿಪಡಿಸುತ್ತೀರಿ? God said that tomorrow you bring each tribe, each clan, each family, and finally the person will be caught. ಒಂದೊಂದು ಕುಟುಂಬವನ್ನು ಒಂದು ಕುಟುಂಬವನ್ನು ನೀವು ಕರೆತಂದು ನೀವು ಬನ್ರಿ, ನಂತರ ಆ ಒಂದು ವ್ಯಕ್ತಿ ಯಾರೆಂಬುದಾಗಿ ನಾವು ತಿಳಿಸಬಹುದು ಎಂಬುದಾಗಿ. It took some time to find out the person. ಆ ವ್ಯಕ್ತಿ ಯಾರೆಂಬುದಾಗಿ ಪತ್ತೆ ಮಾಡುವುದಕ್ಕೋಸ್ಕರ ಸ್ವಲ್ಪ ಸಮಯ ತೆಗೆದುಕೊಂಡಿತು. We saw two reasons why God did like that. ಈ ರೀತಿಯಾಗಿ ದೇವರು ಆತನು ಕಾರ್ಯ ಸಾಧಿಸಿದ ಒಂದು ಕಾರಣ ಏನೆಂಬುದಾಗಿ ಎರಡು ಕಾರಣಗಳನ್ನು ನಾವು ನೋಡಿದ್ದೇವೆ. God could have told Joshua, Achan sinned, destroy him. ದೇವರು ಆತನು ನೇರವಾಗಿ ಯೆಹೋಶುವನಿಗೆ ಆಕಾನನು ಆತನು ಪಾಪ ಮಾಡಿದ್ದಾನೆ, ಆತನನ್ನು ಹಿಡಿದುಕೋ ಎಂಬುದಾಗಿ ಆತನು ಹೇಳಿರಬಹುದಾಗಿತ್ತು. ಆ ರೀತಿಯಾಗಿ ಮಾಡಲಿಲ್ಲ. He was giving Israelites a realization of the seriousness of sin. ಆದ್ರೆ ಪಾಪದ ಒಂದು ಗಾಂಭೀರ್ಯತೆ ಏನೆಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಆ ದೇವರು ಆತನು ಇಸ್ರಾಯೇಲ್ ಜನರಿಗೆ ಆತನು ಇದರ ಮುಖಾಂತರ ಆತನು ತಿಳಿಸುತ್ತಾ ಇದ್ದನು. They cast lots to the 12 tribes. ಆ 12 ಕುಲಗಳಿಗೆ ಅವರು ಚೀಟನ್ನು ಅವರು ಹಾಕಿದರು. So before that every tribe is thinking, which one of us? There's fear. ಅಲ್ಲಿಯ ತನಕವೂ ಸಹ ಒಂದೊಂದು ಕುಲಕ್ಕೂ ಒಂದು ಭಯ ಇತ್ತು, ಯಾರಿರಬಹುದು ಎಂಬುದಾಗಿ. Finally the tribe of Judah was caught. ಅಂತಿಮವಾಗಿ ಯೂದ ಕುಲವು ಅದು ಹಿಡಿಯಲ್ಪಟ್ಟಿತು. The other tribes got a little relief. ಇತರ ಕುಲಗಳಿಗೆ ಅವರಿಗೆ ಸ್ವಲ್ಪ ಒಂದು ಅಯ್ಯೋ ಆಯ್ತಪ್ಪ ಎಂಬುದಾಗಿರ್ತಕ್ಕಂಥ ಅನಿಸಿಕೆ ಆಯಿತು. Now Judah's tribe is fearful. ಈಗ ಯೂದ ಕುಲಕ್ಕೆ ಒಂದು ಭಯ ಉಂಟು. Under that tribe there are many clans. ಆ ಒಂದು ಕುಲದ ಕೆಳಗೆ ಅನೇಕ ವಿಭಾಗಗಳು ಉಂಟು. So they were fearful now. ಈಗ ಅವರಿಗೆ ಭಯವಾಯಿತು. Then finally one clan is caught. ಅಂತಿಮವಾಗಿ ಒಂದು ಗುಂಪನ್ನು ಅವರು ತೆಗೆದುಕೊಳ್ಳುತ್ತಾರೆ. So now other clans are little relieved. ಈಗ ಇನ್ನು ಉಳಿದ ಒಂದು ಗುಂಪುಗಳಿಗೆ ಸ್ವಲ್ಪ ಇವಾಗ ಅವರಿಗೆ ಸ್ವಲ್ಪ ಸಮಾಧಾನವಾಯಿತು. Under the clan there are different families. ಆದ್ರೆ ಈ ಒಂದು ಕುಲದ ಒಂದು ಕೆಳಗೆ ಒಂದು ಗುಂಪಿನ ಕೆಳಗೆ ಅನೇಕ ಕುಟುಂಬಗಳು ಉಂಟು. So all the families are fearful. ಎಲ್ಲಾ ಕುಟುಂಬಗಳಿಗೆ ಒಂದು ಭಯವಾಯಿತು. And then Achan's family was caught. ನಂತರ ಆಕಾನನ ಒಂದು ಕುಟುಂಬವನ್ನು ಅವರು ಹಿಡಿದರು. And now in the family everybody is fearful. Which one of us? ಆ ಒಂದು ಕುಟುಂಬದಲ್ಲಿ ಈಗ ಎಲ್ಲರಿಗೂ ಸಹ ಭಯ, ನಮ್ಮಲ್ಲಿ ಯಾರಿರಬಹುದು. And finally Achan was
shown as the person, the culprit, the guilty one. ಮತ್ತು ಆ ಒಂದು ಅಳುಕಿರುವ ಒಬ್ಬ ವ್ಯಕ್ತಿ, ಆ ಅಪರಾಧಿ ಯಾರು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಆಕಾನನನ್ನು ಅವರು ಹಿಡಿದರು. Two reasons. One, the seriousness of sin should be understood by every person in Israel. ದೇವರು ಈ ರೀತಿಯಾಗಿ ಆತನು ಮಾಡಿದ ಕಾರಣಗಳಲ್ಲಿ ಮೊದಲನೆಯ ಒಂದು ಕಾರಣ, ಪ್ರತಿಯೊಬ್ಬ ಮನುಷ್ಯನು ಸಹ ಈ ಒಂದು ಪಾಪದ ಗಾಂಭೀರ್ಯತೆ ಏನೆಂಬುದಾಗಿ ಆತನು ಅರ್ಥ ಮಾಡಿಕೊಳ್ಳಬೇಕು. That is what is going to happen. ಮರಣ ಅದು ಬರ್ಲಿಕ್ಕುಂಟು. Everybody is fearful. ಎಲ್ಲರಿಗೂ ಸಹ ಭಯ ಉಂಟು. Finally, Achan was caught. ಅಂತಿಮವಾಗಿ ಆಕಾನನನ್ನು ಹಿಡಿದರು. Achan could have come forward and said that, it is me, please. I am the one, I am the guilty, please forgive. He could have gone to God like David went when he sinned, and he could have found forgiveness. ದಾವೀದನು ಆತನು ಪಾಪ ಮಾಡಿದಾಗ ಅದನ್ನು ಯಾವ ರೀತಿಯಾಗಿ ತನ್ನ ಪಾಪವನ್ನು ಆತನು ಒಪ್ಪಿಕೊಂಡನು, ಆ ರೀತಿಯಾಗಿ ಆಕಾನನ್ನು ಸಹ ಮಾಡಬಹುದಾಗಿತ್ತು. ಆ ಒಂದು ಸನ್ನಿವೇಶಗಳಲ್ಲಿ ಆತನು ಮುಂದೆ ಬಂದು, ದೇವರೇ ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ ಆತನು ಮುಂದೆ ಬರಬಹುದಾಗಿತ್ತು. But once he was caught, he agreed, yes, I did this, and he gave all the details. ಆದ್ರೆ ಆತನನ್ನು ಹಿಡಿದ ನಂತರ ಎಲ್ಲಾ ವಿವರಗಳನ್ನು ಆತನು ತಿಳಿಸುತ್ತಾನೆ, ಹೌದು ನಾನು ಇದೆಲ್ಲವನ್ನು ನಾನು ಮಾಡಿದ್ದೇನೆ. Sometimes it is too late. ಕೆಲವು ಬಾರಿ ಅದು ತುಂಬಾ ತಡವಾಗಿ ಇರುವಂತದ್ದಾಗಿದೆ. So God was giving a time for him to repent and acknowledge his sin. ದೇವರು ಆತನಿಗೆ ಇನ್ನೊಂದು ಕಾರಣ ಎಂಬುದಾಗಿ ತಿಳಿಸುವಾಗ, ನಿನ್ನ ಆ ಒಂದು ಪಾಪವನ್ನು ನೀನು ಒಪ್ಪಿಕೋ ಎಂಬುದಾಗಿರ್ತಕ್ಕಂಥ ಸಂಗತಿಗೆ ಆತನು ಆಸ್ಪದವನ್ನು ಆತನು ಕೊಡುತ್ತಾ ಇದ್ದನು. He didn't do that. ಆ ರೀತಿಯಾಗಿ ಆತನು ಮಾಡ್ಲಿಲ್ಲ. He thought that who will know that? I have hidden it, and who will know? ನಾನು ಇದನ್ನು ಮರೆ ಮಾಡಿದ್ದೇನೆ, ಬಚ್ಚಿಟ್ಟಿದ್ದೇನೆ, ಯಾರಿಗೆ ಗೊತ್ತಾಗಬಹುದು ಎಂಬುದಾಗಿ ಆತನು ಅಂದುಕೊಂಡನು. There was no weighing and all the booty from that Jericho. Who knows? There is no calculation. ಆ ಒಂದು ಯೆರಿಕೋ ಪಟ್ಟಣದ ಅವರ ಒಂದು ಪದಾರ್ಥಗಳ ವಿಷಯವಾಗಿ ಯಾರಿಗೆ ಲೆಕ್ಕ ಇತ್ತು? But God knows everything. ದೇವರು ಆತನ ಎಲ್ಲವನ್ನೂ ಆತನ ಬಲ್ಲಾತನಾಗಿರುವ ದೇವರಾಗಿದ್ದಾನೆ. He says everything is naked and open before God. ದೇವರ ವಾಕ್ಯವು ತಿಳಿಸುವ ಸಂಗತಿನ ದೇವರ ಮುಂದೆ ಎಲ್ಲವೂ ಸಹ ಬಟ್ಟ ಬಯಲಾಗಿ ಬೆತ್ತಲೆಯಾಗಿ ಉಂಟು. So defeat in Ai because of sin. ಆಯಿಯಲ್ಲಿ ಅವರಿಗೆ ಒಂದು ಸೋಲುಂಟಾಯಿತು. ಕಾರಣ ಎಂದರೆ ಪಾಪವು. ಚಿಕ್ಕದಾದ ಒಂದು ಪಟ್ಟಣ. Their population was about 12,000 people. ಆ ಒಂದು ಪಟ್ಟಣದಲ್ಲಿ ಸುಮಾರು 12,000 ಜನಗಳಿದ್ದವರು. Israel had lakhs of people. ಇಸ್ರಾಯೇಲ್ರಲ್ಲಿ ಲಕ್ಷಾಂತರ ಜನರಿದ್ದರು. Their fighting men were many thousands. ಆ ಜಗಳ ಮಾಡುವ ಯುದ್ಧ ಮಾಡುವ ಜನರು ಅನೇಕ ಜನರು ಇದ್ದರು. They could have easily gone and captured that city, but when sin was there, defeat is sure. ಅವರು ಸರಳವಾಗಿ ಹೋಗಿ ಆ ಒಂದು ಸ್ಥಳವನ್ನು ಅವರು ಆಕ್ರಮಣ ಮಾಡಬಹುದಾಗಿತ್ತು. ಆದ್ರೆ ಪಾಪ ಇರುವಾಗ ಅದು ಸಾಧ್ಯವಾಗಲಿಲ್ಲ. When Achan and his family, his children, his sons, daughters, and they were all destroyed, God had mercy on them. And when Achan's sin was judged, God again shown favor on them. ಆ ಒಂದು ಆಕಾನನ ಒಂದು ಪಾಪಕ್ಕೆ ನ್ಯಾಯ ವಿಧಿಸಿದ ನಂತರ ಪುನಃ ದೇವರು ಅವರ ಮೇಲೆ ಆತನ ತನ್ನ ಕನಿಕರವನ್ನು ತೋರಿಸುವನಾತನು ಆಗಿದ್ದಾನೆ ನೋಡ್ರಿ. And it was in the place called the Valley of Achor. ಈ ಒಂದು ಸ್ಥಳವು ಅದು ಆಕೋರಿನ ತಗ್ಗಿ ಎಂಬುದಾಗಿರ್ತಕ್ಕಂಥ ಸ್ಥಳದಲ್ಲಿ ಅದು ಆಯಿತು. Now let's just read chapter 8 verse 1 and 2. ಈಗ ನಾವು 8ನೇ ಅಧ್ಯಾಯದ ಮೊದಲು 2 ವಚನಗಳನ್ನು ನಾವು ನೋಡಿಕೊಳ್ಳೋಣ. ಅನಂತರ ಯೆಹೋವನು ಯೆಹೋಶುವನಿಗೆ ಅನಂತರ ಯೆಹೋವನು ಯೆಹೋಶುವನಿಗೆ ಅಂಜಬೇಡ, ಕಳವಳಗೊಳ್ಳಬೇಡ, ಎದ್ದು ಬಂಟರೆಲ್ಲರನ್ನ ತೆಗೆದುಕೊಂಡು ಆಯಿಗೆ ಹೋಗು. ನೋಡು, ಆಯಿ ಎಂಬ ಊರಿನ ರಾಜ್ಯ, ಪ್ರಜೆ, ನಗರ, ದೇಶ ಇವುಗಳನ್ನೆಲ್ಲ ನಿನಗೆ ಕೊಟ್ಟಿದ್ದೇನೆ. ಯೆರಿಕೋವಿಗೂ ಅದರ ಅರಸನಿಗೂ ಮಾಡಿದಂತೆಯೇ ಆಯಿಗೂ ಅದರ ಅರಸನಿಗೂ ಮಾಡು. After the defeat and discouragement of chapter 7, 7ನೇ ಅಧ್ಯಾಯದಲ್ಲಿ ನಡೆದ ಒಂದು ಸೋಲು ಮತ್ತು ನಿರುತ್ಸಾಹದ ನಂತರ, this verse 1 is a very encouraging verse. ಈ ಮೊದಲನೇ ವಚನ 8ನೇ ಅಧ್ಯಾಯದ ಮೊದಲನೇ ವಚನವನ್ನು ನಾವು ಓದುವಾಗ ತುಂಬಾ ಪ್ರೋತ್ಸಾಹವನ್ನು ಕೊಡುವಂತ ವಾಕ್ಯವಾಗಿದೆ. God is telling the Joshua, do not fear and be dismayed. ಆಗ ದೇವರು ಯೆಹೋಶುವನಿಗೆ ಆತನು ಹೇಳುತ್ತಾ ಇರುವ ಒಂದು ಮಾತು ನೋಡ್ರಿ, ಅಂಜಬೇಡ, ಕಳವಳಗೊಳ್ಳಬೇಡ ಎಂಬುದಾಗಿ. The whole camp was in despair earlier, and Joshua himself was in despair. ಯೆಹೋಶುವನು ಆತನು ನಿರುತ್ಸಾಹದಲ್ಲಿ ಇದ್ದನು, ಪಾಳೆಯದವರೆಲ್ಲರೂ ಸಹ ಅವರು ನಿರುತ್ಸಾಹದಲ್ಲಿ ಇದ್ದರು. Because there was a big defeat. ಯಾಕಂದ್ರೆ ಅವರ ಮಧ್ಯದಲ್ಲಿ ದೊಡ್ಡದಾದ ಒಂದು ಸೋಲು ಉಂಟಾಯಿತು. One failure is not the end when it comes to God. ದೇವರ ಒಂದು ದೃಷ್ಟಿಯಲ್ಲಿ ನಾವು ನೋಡುವಾಗ ಒಂದು ಸೋಲಿನಿಂದ ಅದು ಅಂತ್ಯ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. All might have fallen or failed.
ನಾವೆಲ್ಲರೂ ಸಹ ಬಿದ್ದಿದ್ದೇವೆ, ನಾವೆಲ್ಲರೂ ಸಹ ಸೋತೋಗಿದ್ದೇವೆ. But with God there is always a second chance. ಆದ್ರೆ ದೇವರ ಒಂದು ಕಾಣದ ದೆಸೆಯಿಂದ ನಮಗೆ ಇನ್ನೊಂದು ಅವಕಾಶ ಉಂಟು. So it was very encouraging. God said, do not fear and be dismayed. ಅದಕ್ಕೋಸ್ಕರ ಯೆಹೋವನಾತನು ತಿಳಿಸ್ತಾ ಇರುವ ಒಂದು ಮಾತು, ಅಂಜಬೇಡ, ಕಳವಳಗೊಳ್ಳಬೇಡ. This is repeated many times earlier also in Deuteronomy, in Joshua chapter 1. God has repeated this, do not fear and be dismayed. ಅನೇಕ ಬಾರಿ ದೇವರು ಯೆಹೋವನು ಆತನು ಧರ್ಮೋಪದೇಶ ಕಾಂಡದಲ್ಲಿ, ಯೆಹೋಶುವನ ಗ್ರಂಥ 1ನೇ ಅಧ್ಯಾಯದಲ್ಲಿ ಅನೇಕ ಬಾರಿ ಅಂಜಬೇಡ, ಕಳವಳಗೊಳ್ಳಬೇಡ ಎಂಬುದಾಗಿರ್ತಕ್ಕಂಥ ಪದಪ್ರಯೋಗಗಳನ್ನು ಆತನು ಮಾಡುತ್ತಾನೆ. Quickly look at least 3 verses. Deuteronomy 1:21. ನಾವು ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 21ನೇ ವಚನ ನೋಡೋಣ. Deuteronomy 1:21. ಸಿಕ್ಕಿದವರು ಬೇಗ. Deuteronomy 1:21 and 31:8. 1:21 ಧರ್ಮೋಪದೇಶ ಕಾಂಡ 1:21. ಮುಂದೆ 1:21 1:21. ಕರೆಕ್ಟ್. ಓಕೆ, ಅಂಜಬೇಡ ಅಂದಿಲ್ವಾ ಅಲ್ಲಿ? ಧೈರ್ಯವಾಗಿರಿ. ಓಕೆ, ಸಾಕು, ಧೈರ್ಯವಾಗಿರಿ, ಅಂಜ ಬೇಡಿರಿ. 31:8 31ನೇ ಅಧ್ಯಾಯ 8ನೇ ವಚನ. Deuteronomy 31:8. ಯೆಹೋವನು ತಾನೇ ನಿನ್ನ ಮುಂದೆಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಜಬೇಡ, ಧೈರ್ಯದಿಂದ ಇರು ಎಂದು ಹೇಳಿದನು. Joshua 1:9. Joshua 1:9. ಎಲ್ಲರೂ ಬೈಬಲ್ ತಿರುಗಿಸಬೇಕು, ಅದು ಒಳ್ಳೆ ಅಭ್ಯಾಸ. You keep moving and fastest you can find out. Joshua 1:9. ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಜ್ಞನಾಗುವಿ, ನಾನು ನಿನಗೆ ಆಜ್ಞಾಪಿಸಿದನೆಲ್ಲ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ. Again and again God is telling, do not fear and be dismayed. ಅನೇಕ ಬಾರಿ ದೇವರು ಅದನ್ನು ತಿಳಿಸ್ತಾ ಇರುವ ಒಂದು ಮಾತುಗಳನ್ನು ನೀವು ನೋಡ್ರಿ, ಧೈರ್ಯದಿಂದಿರ್ರಿ, ಅಂಜಬೇಡ್ರಿ, ಕಳವಳಗೊಳ್ಳಬೇಡ್ರಿ ಎಂಬುದಾಗಿ. So the place of defeat is going to become a place of victory because of God's promise. ದೇವರ ಒಂದು ವಾಗ್ದಾನದ ನಿಮಿತ್ತವಾಗಿ ಈ ಒಂದು ಸೋಲಿನ ಒಂದು ಪಟ್ಟಣದಲ್ಲಿ, ಆ ಒಂದು ಸೋಲಿನ ಪಟ್ಟಣವು ಅದು ಜಯದ ಪಟ್ಟಣವಾಗಿ, ಅದು ಜಯದ ಸ್ಥಳವಾಗಿ ಅದು ಪರಿವರ್ತನೆಯಾಗುವುದು. In my life and your life, if we have ever failed, that's not the end. God can again give you victory in your life. ನಮ್ಮ ಒಂದು ಜೀವನಗಳಲ್ಲಿ ನಾವು ಸೋತಿದ್ದೇ ಆದರೆ, ನಾವು ಬಿದ್ದಿದ್ದೇ ಆದರೆ, ಕರ್ತನು ನಮ್ಮನ್ನು ಅಲ್ಲಿಯೇ ಆತನು ಬಿಡುವುದಿಲ್ಲ. ಆತನು ನಮ್ಮನ್ನು ಪುನರ್ಸ್ಥಾಪಿಸುವನು ಆಗಿದ್ದಾನೆ, ನಮಗೆ ಜಯವನ್ನು ಆತನು ಕೊಡುತ್ತಾನೆ. Here God said, take all the fighting men with you. Verse 1, arise and go to Ai. ಎದ್ದು ಭಟರೆಲ್ಲರನ್ನು ತೆಗೆದುಕೊಂಡು ಆಯಿಗೆ ಹೋಗು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಯೆಹೋವನು ತಿಳಿಸುತ್ತಾನೆ. In chapter 7, when they went to Ai, they said all people don't need to go. It's a small group of people and they only took a few 3,000 or something people. 7ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆಯಿ ಎಂಬುದಾಗಿರ್ತಕ್ಕಂಥ ಪಟ್ಟಣವು ಅದು ತುಂಬಾ ಚಿಕ್ಕದಾಗಿ ಉಂಟು. ಸುಮಾರು 3,000 ಜನರನ್ನು ತೆಗೆದುಕೊಂಡು ಅವರು ಹೋದರು. Here God telling, take all the fighting men. ಆದ್ರೆ ಇಲ್ಲಿ 8ನೇ ಅಧ್ಯಾಯದಲ್ಲಿ ದೇವರು ಆತನು ಅವರಿಗೆ ತಿಳಿಸ್ತಾ ಇರುವ ಒಂದು ಮಾತು, ಎದ್ದು ಭಟರೆಲ್ಲರನ್ನು ತೆಗೆದುಕೊಂಡು ಆಯಿಗೆ ಹೋಗು. Why they got victory? Because there were more people went, right? ಯಾಕೆ ಅವರಿಗೆ ಜಯ ಬಂತು? ಅವರು ಹೆಚ್ಚು ಜನಸಂಖ್ಯೆಯಲ್ಲಿ ಹೋದರು, ಅದು ಕಾರಣವೋ? There itself says, I have given into your hand. ಇವೆಲ್ಲಗಳನ್ನು ನಿನಗೆ ಕೊಟ್ಟಿದ್ದೇನೆ. So it is God who gave them victory, not the number. ದೇವರು ಅವರಿಗೆ ಜಯವನ್ನು ಆತನು ಕೊಟ್ಟನು, ಅಲ್ಲಿದ್ದ ಜನಸಂಖ್ಯೆ ಅಲ್ಲ. In chapter 7 they underestimated the enemy. ಆ 7ನೇ ಅಧ್ಯಾಯದಲ್ಲಿ ಆ ಒಂದು ವೈರಿಯು ತುಂಬಾ ಅಲ್ಪ ಎಂಬುದಾಗಿ ಅವರು ಪರಿಗಣಿಸಿದರು. They were very overconfident. ಅವರಿಗೆ ಹೆಚ್ಚು ಭರವಸೆ ಇತ್ತು, ಅತಿ ಭರವಸೆ ಇತ್ತು. Because of the great victory in Jericho, they thought this is easy. ಯೆರಿಕೋ ಪಟ್ಟಣದಲ್ಲಿ ಅವರಿಗೆ ಜಯ ಸಿಕ್ಕಿದ ಒಂದು ಕಾಣದ ದೆಸೆಯಿಂದ ಆಯಿ ಎಂಬುದಾಗಿರ್ತಕ್ಕಂಥ ಸ್ಥಳದಲ್ಲಿ ಸರಳವಾಗಿ ನಮಗೆ ಜಯ ಸಿಗ್ತದೆ ಎಂಬುದಾಗಿ ಅವರು ಅಂದುಕೊಂಡರು. They underestimated the enemy, they overestimated their capacity. ಅವರು ಆ ಒಂದು ವೈರಿಯ ವಿಷಯವಾಗಿ ಅತಿ ಅಲ್ಪ ಎಂಬುದಾಗಿ ಅವರು ಪರಿಗಣಿಸಿದರು ಮತ್ತು ಅವರ ವಿಷಯವಾಗಿ ನಾವು ತುಂಬಾ ಬಲಿಷ್ಠರು ಎಂಬುದಾಗಿ ಅತಿಯಾಗಿ ಅವರು ಅಂದುಕೊಂಡರು. Here God is telling, take all the men, fighting men. ಇಲ್ಲಿ ಯೆಹೋವನು ಅದನ್ನು ತಿಳಿಸ್ತಾ ಇರುವ ಒಂದು ಮಾತು, ಎದ್ದು ಭಟರೆಲ್ಲರನ್ನು ತೆಗೆದುಕೊಂಡು
ಆಯಿಗೆ ಹೋಗು. Not because God need more people to give victory. ಆ ಜಯ ಕೊಡುವುದಕ್ಕೋಸ್ಕರ ದೇವರಿಗೆ ಹೆಚ್ಚು ಜನಸಂಖ್ಯೆ ಬೇಕು ಎಂಬುದಾಗಿರ್ತಕ್ಕಂಥ ಅರ್ಥವಲ್ಲ. It is a truth that we learn. Don't underestimate the enemy. ಇದು ನಾವು ಸತ್ಯಾಂಶವನ್ನು ನಾವು ಕಲಿಯುತ್ತಾ ಇದ್ದೇವೆ. ಆ ವೈರಿಯನ್ನು ನಾವು ಅಲ್ಪವಾಗಿ ನಾವು ಪರಿಗಣಿಸಬಾರದು. For an assembly to be healthy, ಒಂದು ಸಭೆಯು ಅದು ಆರೋಗ್ಯಕರವಾಗಿರಬೇಕಾದರೆ and to be effective, ಮತ್ತು ಪ್ರಭಾವಕಾರಿಯಾಗಿರಬೇಕಾದರೆ every person in the assembly need to work together. ಒಂದು ಸಭೆಯಲ್ಲಿರುವ ಪ್ರತಿಯೊಬ್ಬ ವಿಶ್ವಾಸಿಯೂ ಸಹ ಒಟ್ಟಾಗಿ ಕಾರ್ಯಗಳನ್ನು ಮಾಡಬೇಕು. Because it's a body, everybody have to work together. ಇದು ಒಂದು ಶರೀರವಾಗಿರುವ ಒಂದು ಕಾರಣದ ದೆಸೆಯಿಂದ ಪ್ರತಿಯೊಂದು ಅಂಗವೂ ಸಹ ಅದು ಕೆಲಸ ಮಾಡಬೇಕು. Just not the elders, ಸಭಾ ಹಿರಿಯರು ಮಾತ್ರವಲ್ಲ, just not the evangelists, ಸಭಾ ಸೇವಕರು ಮಾತ್ರವಲ್ಲ, every member of the body has to work together in unity. ಐಕ್ಯದಲ್ಲಿ ಒಂದು ಸಭೆಯ ಎಲ್ಲಾ ಸದಸ್ಯರು ಸಹ ಐಕ್ಯದಲ್ಲಿ ಅವರು ಕೆಲಸ ಮಾಡಬೇಕು. So take all the men. ಎಲ್ಲಾ ಭಟರನ್ನು ತೆಗೆದುಕೊಂಡು ಹೋಗಿರಿ. Then there is an important lesson here in verse 2. He said, only its spoil and its livestock you shall take as a plunder for yourself. ಆ ಎರಡನೇ ವಚನದಲ್ಲಿ ತುಂಬಾ ಪ್ರಮುಖವಾದ ಒಂದು ಸಂಗತಿಯನ್ನು ನಾವು ನೋಡುತ್ತೇವೆ. ಯೆರಿಕೋವಿಗೂ ಅದರ ಅರಸನಿಗೂ ಮಾಡಿದಂತೆಯೇ ಅದನ್ನ ಕೊಳ್ಳೆಯನ್ನು, I think in verse 3 in Kannada. ಆದರೆ ಕೊಳ್ಳೆಯನ್ನು ಪಶುಗಳನ್ನು ನಿಮಗೋಸ್ಕರ ತೆಗೆದುಕೊಳ್ಳಬಹುದು. Listen to this. ಇದನ್ನು ಗಮನವಿಟ್ಟು ಕೇಳ್ರಿ. In Jericho God said don't take anything. ಯೆರಿಕೋ ಪಟ್ಟಣದಲ್ಲಿ ಏನನ್ನು ಸಹ ತೆಗೆದುಕೊಳ್ಳಬೇಡ್ರಿ ಎಂಬುದಾಗಿ ಆತನು ತಿಳಿಸುತ್ತಾನೆ. All the silver and the gold and the valuable things should go to the treasury of God. ಮತ್ತು ದೇವರ ಅವರ ಒಂದು ಆಲಯಕ್ಕೆ ಅಲ್ಲಿದ್ದ ಎಲ್ಲಾ ಒಂದು ಚಿನ್ನ, ಬೆಳ್ಳಿ, ಬಂಗಾರ ಎಲ್ಲವೂ ಸಹ ಮತ್ತು ಅಮೂಲ್ಯವಾದ ರತ್ನಗಳು ಎಲ್ಲವೂ ಸಹ ಆ ಒಂದು ಸ್ಥಳಕ್ಕೆ ಹೋಗಬೇಕಾಗಿತ್ತು. You should destroy. ಆ ಒಂದು ಯೆರಿಕೋ ಪಟ್ಟಣದ ದುಷ್ಟ ಜನರನ್ನು ನೀನು ಕೆಡಿಸಬೇಕು. The valuable things should go to the house of God. ಮೌಲ್ಯತೆಯ ಒಂದು ಪದಾರ್ಥಗಳು, ವಸ್ತುಗಳು ಎಲ್ಲವನ್ನೂ ಸಹ ದೇವರ ಆಲಯಕ್ಕೆ ಹೋಗಬೇಕು. But in Ai, God is telling you can take it, take the booty, take that plunder, it's for you. ಆದ್ರೆ ಆಯ್ ಪಟ್ಟಣದಲ್ಲಿ ಆತನು ತಿಳಿಸ್ತಾ ಇರುವ ಒಂದು ಸಂಗತಿ ಅಂದ್ರೆ ಕೊಳ್ಳೆಯನ್ನು, ಪಶುಗಳನ್ನು ನಿಮಗೋಸ್ಕರ ತೆಗೆದುಕೊಳ್ಳಬಹುದು ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. What comes to your mind when you read this? ಇದನ್ನು ನಾವು ನೋಡುವಾಗ ನಮ್ಮ ಮನಸ್ಸಿಗೆ ಬರುವ ಸಂಗತಿ ಏನು? If only Achan could wait patiently for God's blessing. ಆ ಕಾನೂನು ಒಂದು ವೇಳೆ ಆತನು ತಾಳ್ಮೆಯಿಂದ ದೇವರು ನನಗೆ ಆಶೀರ್ವಾದವನ್ನು ಕೊಡುತ್ತಾನೆ ಎಂಬುದಾಗಿ ಆತನು ಕಾದಿದ್ದೇ ಆದರೆ he could have received handful of gold and silver. ಆತನಿಗೆ ಬೇಕಾದಷ್ಟು ಆತನು ಬೆಳ್ಳಿ ಬಂಗಾರವನ್ನು ಆತನು ತೆಗೆದುಕೊಳ್ಳಬಹುದಾಗಿತ್ತು. But his greed, his selfish desire against God's commandment, not only that he lost what he has stolen, he lost everything. ಆ ಕಾನೂನು ಆತನ ಒಂದು ದುರಾಶೆಯ ಒಂದು ಕಾಣದ ದೆಸೆಯಿಂದ ಆತನ ಎಲ್ಲವನ್ನು ಆತನು ತೆಗೆದುಕೊಳ್ಳುವುದಕ್ಕೆ ಆತನು ಮುಂದಾಗುತ್ತಾನೆ. ಅದು ತೆಗೆದುಕೊಂಡದ್ದು ಮಾತ್ರವಲ್ಲದೆ, ತಪ್ಪಾಗಿ ತೆಗೆದುಕೊಂಡದ್ದು ಮಾತ್ರವಲ್ಲದೆ ಆತನು ಎಲ್ಲವನ್ನೂ ಸಹ ಆತನು ನಷ್ಟ ಮಾಡುತ್ತಾನೆ. Jericho was under ban from God. Don't take any valuable things from there. But he said you can take it. ಯೆರಿಕೋ ಪಟ್ಟಣದಲ್ಲಿ ನೀವು ಏನನ್ನು ಸಹ ತೆಗೆದುಕೊಳ್ಳಬಾರದು ಎಂಬುದಾಗಿ ಯೆಹೋವನು ಅವರಿಗೆ ಆತನು ಆಜ್ಞಾಪಿಸುತ್ತಾನೆ. ಆದ್ರೆ ಆಯ್ ಪಟ್ಟಣದಲ್ಲಿ ನೋಡ್ರಿ, ಯೆಹೋವನು ಆತನು ತಿಳಿಸುವ ಸಂಗತಿಯನ್ನು, ಕೊಳ್ಳೆಯನ್ನು, ಪಶುಗಳನ್ನು ನಿಮಗೋಸ್ಕರ ತೆಗೆದುಕೊಳ್ಳಬಹುದು ಎಂಬುದಾಗಿ ಆತ ತಿಳಿಸ್ತಾ ಇದ್ದಾನೆ. Path of obedience always brings blessing at the end. ವಿಧೇಯತ್ವದ ಒಂದು ಮಾರ್ಗದಲ್ಲಿ ಯಾವಾಗಲೂ ಅಂತಿಮ ಭಾಗದಲ್ಲಿ ಅದು ಆಶೀರ್ವಾದವನ್ನೇ ಅದು ಕೊಡುವಂತದ್ದಾಗಿದೆ. If only Achan could wait, he would have been much richer. ಆ ಕಾನೂನು ಒಂದು ವೇಳೆ ಆತನು ಕಾದಿದ್ದೇ ಆದರೆ ಆತನು ಇನ್ನೂ ಐಶ್ವರ್ಯವಂತನು ಆತನು ಆಗಿರಬಹುದಾಗಿತ್ತು. In your life and my life we have to wait for God's timing. ಮತ್ತು ನಾವು ಸಹ ನಿಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿಯೂ ಸಹ ನಾವು ದೇವರ ಸಮಯಕ್ಕೋಸ್ಕರ ನಾವು ಕಾಯಬೇಕು. When Israelites came to the promised land, there were 2.5 tribes who were given property on the other side of Jordan. ಆ ಒಂದು ಯೋರ್ದಾನ್ ನದಿಯ ಒಂದು ಆಚೆ ಭಾಗದಲ್ಲಿ ಆ 2.5 ಒಂದು ಕುಲಕ್ಕೆ, ಆ ಒಂದು ವಾಗ್ದಾನ ದೇಶಕ್ಕೆ ಅವರು ಬಂದಾಗ ಅವರಿಗೆ ಒಂದು ಸ್ಥಳವು ಅಲ್ಲಿ ಕೊಡಲ್ಪಟ್ಟಿತು. So when they came, God told through Moses, you men have to go cross Jordan and go and fight for your brothers, and only then you come back. Your family will be there, your children will be there, but you go and fight for your brothers, and when they get their land, after that only you come back. ಅಲ್ಲಿ ಯೆಹೋವನು ಆ ಒಂದು ಕೆಲವು ಜನರಿಗೆ, ಆ ಪುರುಷರಿಗೆ ಆತನು ತಿಳಿಸುವ ಒಂದು ಮಾತು, 2.5 ಕುಲದ ಒಂದು ಜನರಿಗೆ ಆತನು ಹೇಳಿದ ಒಂದು ಮಾತೇನೆಂದರೆ, ನೀವು ಅಲ್ಲಿಗೆ ಹೋಗಿ ನಿಮ್ಮ ಒಂದು ಹೆಂಡಂದಿರನ್ನು, ಮಕ್ಕಳನ್ನು ನೀವು ಇಲ್ಲೇ ಬಿಟ್ಟು
ನೀವು ಹೋಗಿ ಅಲ್ಲಿರುವ ಸ್ಥಳವನ್ನು ನೀವು ಸ್ವಾಧೀನ ಮಾಡಿಕೊಳ್ಳ್ರಿ ಎಂಬುದಾಗಿ you help your brothers to get the land. ನಿಮ್ಮ ಸಹೋದರರಿಗೆ ಸಿಕ್ಕುವ ಹಾಗೆ ನೀವು ಸಹಾಯ ಮಾಡ್ರಿ ಎಂಬುದಾಗಿ ಆತ ತಿಳಿಸುತ್ತಾನೆ. Almost 7 years. 7 ವರ್ಷಗಳ ಕಾಲ ಹೆಚ್ಚು ಕಡಿಮೆ. Until all the tribes got their inheritance. ಆ ಒಂದು ಎಲ್ಲಾ ಕುಲಗಳು ಅವರ ಒಂದು ಬಾಧ್ಯತೆಯನ್ನು ಸಿಕ್ಕುವ ತನಕ they left their family behind and went across Jordan to help the other tribes. ಅವರು ಅವರ ಒಂದು ಕುಟುಂಬಗಳನ್ನು ಇಲ್ಲೇ ಬಿಟ್ಟು ಅಲ್ಲಿಗೆ ಹೋಗಿ ಇತರ ಕುಲಗಳನ್ನು ಸಹಾಯ ಮಾಡೋದಕ್ಕೋಸ್ಕರ ಸಹೋದರರನ್ನು ಸಹಾಯ ಮಾಡೋದಕ್ಕೋಸ್ಕರ ಹೋದರು. You leave your family and children behind, maybe only the elderly ones, the weak ones, all the mighty men across. Who will protect them? ಈ ಎಲ್ಲಾ ಅವರ ಒಂದು ಮಕ್ಕಳನ್ನು ಹೆಂಡಂದಿರನ್ನು ಮಕ್ಕಳನ್ನೆಲ್ಲವನ್ನು ಸಹ ಬಿಟ್ಟು ಅವರು ಹೋದಾಗ ಈ ಬಲಿಷ್ಠರ್ ಈ ಒಂದು ಹಿರಿಯ ಜನರು ಅವ್ರು ಯಾವ ರೀತಿಯಾಗಿ ಅವರಿಗೆ ಕೊಟ್ಟ ಒಂದು ಸಹಾಯ ಏನಾಗಿತ್ತು, ಸಂರಕ್ಷಣೆ ಏನಾಗಿತ್ತು, ಸಂರಕ್ಷಣೆ ಯಾರು ಕೊಡುತ್ತಾರೆ? ನೀವಿದನ್ನು ಈ ಒಂದು ಕಾರ್ಯವನ್ನು ಮಾಡ್ರಿ, ನಾನು ಅವರನ್ನು ನೋಡಿಕೊಳ್ಳುತ್ತೇನೆ. Almost 7 years nothing happened to those families and children and the elderly and the weak one. They helped the other tribes to get the land, and finally Joshua said, now you can go back. ಅವರು ಹೋಗಿ ಅವರ ಒಂದು ಇತರ ಕುಲಗಳನ್ನು ಅವರು ಸಹಾಯ ಮಾಡಿ ಸಹೋದರಿಗೆ ಸಹಾಯ ಮಾಡಿ ಸುಮಾರು 7 ವರ್ಷಗಳ ಕಾಲ ಅವರು ಸಹಾಯ ಮಾಡಿದ ನಂತರ ಯೆಹೋಶುವನ ಅವರ ನಂತರ ಆತನು ತಿಳಿಸುತ್ತಾನೆ, ಹಿಂದಿರುಗಿ ಹೋಗ್ರಿ. While they were going back, ಅವರು ಹಿಂದಿರುಗಿ ಹೋಗುತ್ತಾ ಇರುವಾಗಲೇ read chapter 22 of Joshua verse 1 to 4. 22ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನವನ್ನು ಓದ್ರಿ. Joshua 22 1 to 4. ಯೆಹೋಶುವನು ರೂಬೇನರನ್ನು, ಗಾದ್ಯರನ್ನು, ಮನಸ್ಸೆ ಕುಲದ ಅರ್ಧ ಜನರನ್ನು ಕರೆಸಿ ಅವರಿಗೆ, ನೀವು ಯೆಹೋವನ ಸೇವಕನಾದ ಮೋಶೆಯು ವಿಧಿಸಿದನೆಲ್ಲವನ್ನ ಕೈಗೊಂಡಿದ್ದೀರಿ, ನಾನು ಆಜ್ಞಾಪಿಸಿದನ್ನು ನೆರವೇರಿಸಿದ್ದೀರಿ. ಈ ಕಾಲವೆಲ್ಲ ನೀವು ನಿಮ್ಮ ಸಹೋದರರನ್ನು ಕೈ ಬಿಡಲಿಲ್ಲ. ಈವರೆಗೆ ನಿಮ್ಮ ದೇವರಾದ ಯೆಹೋವನ ಆಜ್ಞೆಯನ್ನ ಪಾಲಿಸುತ್ತಾ ಬಂದಿದ್ದೀರಿ. ಈಗ ನಿಮ್ಮ ದೇವರಾದ ಯೆಹೋವನು ತನ್ನ ವಾಗ್ದಾನಕ್ಕೆ ಅನುಸಾರವಾಗಿ ನಿಮ್ಮ ಸಹೋದರರಿಗೆ ವಿಶ್ರಾಂತಿಯನ್ನ ದಯಪಾಲಿಸಿದರಿಂದ ಆತನ ಸೇವಕನಾದ ಮೋಶೆಯು ಯೋರ್ದಾನಿನ ಆಚೆಯಲ್ಲಿ ನಿಮಗೆ ಕೊಟ್ಟ ಸ್ವಾಸ್ಥ್ಯದಲ್ಲಿ ಇರುವ ನಿಮ್ಮ ನಿವಾಸಿಗಳಿಗೆ ಹೋಗಬಹುದು. Next verse 4. ಯೆಹೋವನು ಸೇವಕನಾದ ಮೋಶೆಯು ನಿಮಗೆ ಕೊಟ್ಟ ಧರ್ಮೋಪದೇಶ ವಿಧಿಗಳನ್ನ ಜಾಗರೂಕತೆಯಿಂದ ಕೈಕೊಳ್ಳಿರಿ. ಹೀಗಿರಲಾಗಿ ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನ ಮಾರ್ಗದಲ್ಲೇ ನಡೆದು ಆತನ ಆಜ್ಞೆಗಳನ್ನ ಕೈಗೊಂಡು ಆತನನ್ನೇ ಹೊಂದಿಕೊಂಡು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಆತನನ್ನ ಸೇವಿಸಿರಿ ಎಂದು ಹೇಳಿ ಅವರನ್ನ ಆಶೀರ್ವದಿಸಿ ಕಳುಹಿಸಿದನು. In verse 4, is it not there in Kannada? Go to your tents in the land where your possession is. Okay, verse 8. Okay, verse 8. Yes. He said to them, go back to your tents with much wealth and with much livestock, with silver, gold, bronze and iron, with much clothing. 8ನೇ ವಚನ, ನೀವು ಬಹಳ ದನ, ಕುರಿ, ಬೆಳ್ಳಿ, ಬಂಗಾರ, ತಾಮ್ರ, ಕಬ್ಬಿಣ, ವಸ್ತ್ರ ಮೊದಲಾದ ವಸ್ತು ಸಮೃದ್ಧಿಯುಳ್ಳವರಾಗಿ ನಿಮ್ಮ ನಿವಾಸಿಗಳಿಗೆ ಹೋಗಿರಿ. God said, take hands full and go. ನೀವು ಬಹಳ ತೆಗೆದುಕೊಂಡು ಹೋಗಿರಿ, ಸಮೃದ್ಧಿಯಾಗಿ ತೆಗೆದುಕೊಂಡು ಹೋಗ್ರಿ. We are willing to wait for God's time. His blessings will be full and abundant. ನಾವು ದೇವರ ಸಮಯಕ್ಕೋಸ್ಕರ ನಾವು ತಾಳ್ಮೆಯಿಂದ ನಾವು ಕಾಯುವುದಾದ್ರೆ ಆತನು ಸಮೃದ್ಧಿಯಾಗಿ ಆತನು ಕೊಡುವನು ಆತನು ಆಗಿದ್ದಾನೆ. ನಮ್ಮ ಹಸ್ತಗಳು ಅದು ತುಂಬಿರುವಂತದ್ದಾಗಿರುತ್ತದೆ. But Achan did not have that patience to wait. ಆದ್ರೆ ಆಕಾನನು ಆತನು ಕಾಯುವುದಕ್ಕೆ ಆತನಿಗೆ ತಾಳ್ಮೆ ಇರಲಿಲ್ಲ. In chapter 8, now when we come back to chapter 8, we read verse 3, Joshua and all the fighting men arose to go to Ai, and Joshua chose 30,000 mighty men of valor and sent them out by night. 3ನೇ ವಚನ ಓದ್ರಿ. ನಿಮ್ಮಲ್ಲಿ ಕೆಲವರು ಆ ಊರಿನ ಹಿಂದುಗಡೆಯಲ್ಲಿ ಹೊಂಚು ಹಾಕಿಕೊಂಡಿರಲಿ ಎಂದು ಆಜ್ಞಾಪಿಸಲು ಅವನು ಎದ್ದು ಬಂಟರೆಲ್ಲರ ಸಹಿತವಾಗಿ ಆಯಿಗೆ ಹೋಗುವುದಕ್ಕೋಸ್ಕರ ಸಿದ್ಧನಾಗಿ 30,000 ಯುದ್ಧ ವೀರರನ್ನು ಆರಿಸಿ ಅವರಿಗೆ, ನೀವು ಪಟ್ಟಣದ ಹಿಂಭಾಗದಲ್ಲಿ ಹೊಂಚು ಕೊಂಡಿರಿ, ಪಟ್ಟಣಕ್ಕೆ ಬಹು ದೂರವಾಗಿರಬೇಡಿರಿ, ಎಲ್ಲರೂ ಸಿದ್ಧವಾಗಿರ್ರಿ. So when we read the next few verses, we see they had to go and lay an ambush and capture that land, that the city of Ai. ಅವರು ಆಯ್ ಪಟ್ಟಣಕ್ಕೆ ಅವರು ಅದನ್ನು ಆಕ್ರಮಿಸುವುದಕ್ಕೆ ಹೋಗಿ ನಾವು ಮುಂದಿನ ವಚನಗಳನ್ನು ನಾವು ಓದುವುದಾದ್ರೆ ಅಲ್ಲಿಗೆ ಹೋಗಿ 7ನೇ ವಚನದಲ್ಲಿ ಅವರು ಪಟ್ಟಣ ದೂರವಾಗಿ ಮೇಲೆ ನೀವು ಹೊಂಚು ಹಾಕುತ್ತಾ ಆ ಸ್ಥಳದಲ್ಲಿ ಅವರು ಇರಬೇಕಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. Some of them stayed behind, some went forward. These people were chased out and they thought Israel was losing. At the right time, all of them came and they conquered Ai and burned it with fire.
ಕೆಲವರು ಹಿಂದೆ ಇದ್ದರು, ಕೆಲವರು ಮುಂದೆ ಇದ್ದರು. ಅನಂತರ ಇಸ್ರಾಯೇಲ್ ಜನರು ಸೋಲುತ್ತಾ ಇರೋ ಒಂದು ಸಂಗತಿ ಮೇಲ್ನೋಟಕ್ಕೆ ಆ ರೀತಿಯಾಗಿ ಕಂಡರು. ನಂತರ ಅಲ್ಲಿಗೆ ಹೋಗಿ ಎಲ್ಲವ ಒಂದು ಪಟ್ಟಣವನ್ನು ಅವರು ಸುಟ್ಟು ಬಿಡುವ ಸಂಗತಿಯನ್ನು ನಾವು ನೋಡುವವಾಗಿದ್ದೇವೆ. Verse 9 we see they laid between Bethel and Ai. ನಾವು 9ನೇ ವಚನಕ್ಕೆ ನಾವು ಬರುವಾಗ ಅವರು ಹೊಂಚು ಹಾಕುವುದಕ್ಕೆ ಹೊರಟು ಹೋಗಿ ಬೇತೇಲಿಗೂ ಆಯಿಗೂ ನಡುವೆ ಅವರಿದ್ದರು. You remember these two cities, Bethel, which is a picture of the house of God, a place of blessing. Ai is a place, a rubble, a place destined for destruction. ನಾವು ಈ ಎರಡು ಒಂದು ಪಟ್ಟಣಗಳು ನಿಮ್ಮ ಜ್ಞಾಪಕಕ್ಕೆ ಬರುವುದಾಗಿದೆಯೋ, ಬೇತೇಲ್ ಮತ್ತು ಆಯಿ ಎಂಬುದಾಗಿರ್ತಕ್ಕಂಥ ಪಟ್ಟಣಗಳು. ಬೇತೇಲ್ ಅದು ದೇವರ ಪ್ರಸನ್ನತೆ ಇರುವ ಒಂದು ಸ್ಥಳವಾಗಿದ್ದು, ಆಯಿ ಅದು ಧೂಳಿನ ಒಂದು ವಿಷಯವನ್ನು ತಿಳಿಸುವ ಒಂದು ಸಂಗತಿಯಾಗಿದೆ. Here God said, you go and fight and capture and destroy Ai. ಇಲ್ಲಿ ದೇವರು ಆತನು ಹೇಳಿ ಆ ಒಂದು ಆಯಿ ಪಟ್ಟಣವನ್ನು ನೀವು ಅವರ ಜೊತೆಯಲ್ಲಿ ನೀವು ಹೋರಾಟ ಮಾಡಿ ಆ ಒಂದು ಪಟ್ಟಣವನ್ನು ಸುಟ್ಟು ಬಿಡ್ರಿ ಎಂಬುದಾಗಿ ತಿಳಿಸುತ್ತಾನೆ. God said, don't do anything, just go around and then shout. ಆದ್ರೆ ಯೆರಿಕೋ ಪಟ್ಟಣದ ವಿಷಯವಾಗಿ ಅವ್ರ ಹಿಂದೆ ಅವ್ರು ಇರುವಾಗ ನೀವು ಏನು ಸಹ ಮಾಡಬೇಡ್ರಿ, ಆ ಒಂದು ಗೋಡೆಯ ಸುತ್ತಲೂ ನೀವು ನಡೆದಾಡುತ್ತಾ ಇರ್ರಿ ಮತ್ತು ಕೂಗಾಡ್ರಿ ಎಂಬುದಾಗಿ ತಿಳಿಸುತ್ತಾನೆ ಅಷ್ಟೇ. God gives victory in different ways. ದೇವರು ಆತನು ಜಯವನ್ನು ಆತನು ಬೇರೆ ಬೇರೆ ರೀತಿಗಳಲ್ಲಿ ಆತನು ಕೊಡುತ್ತಾನೆ. God is not limited by any one way. ದೇವರು ಆತನು ಒಂದೇ ಮಾರ್ಗಕ್ಕೆ ತನ್ನ ಒಂದು ಕಾರ್ಯಗಳನ್ನು ಆತನು ಮಿತಿ ಮಾಡುವವನಲ್ಲ. So they destroyed, they burned the city and destroyed everything. They took all the plunder of the city. ಅವರೆಲ್ಲವನ್ನು ಅವರು ನಾಶ ಮಾಡಿ ಅಲ್ಲಿರುವ ಎಲ್ಲಾ ಒಂದು ಕೊಳ್ಳೆಯನ್ನು ಅವರು ತೆಗೆದುಕೊಂಡರು. In verse 9 and we see Joshua spent that night among the people before capturing Ai. ಆಯಿಯನ್ನು ಆಕ್ರಮಿಸುವುದಕ್ಕಿಂತ ಮುಂಚೆ ಯೆಹೋಶುವನು ಆ ರಾತ್ರಿಯನ್ನು ಜನರ ಮಧ್ಯದಲ್ಲಿ ಆತನು ಕಳೆದನು ಎಂಬುದಾಗಿ 9ನೇ ವಚನದಲ್ಲಿ ನಾವು ನೋಡುತ್ತೇವೆ. Godly leader will spend time with the people. ಒಬ್ಬ ದೈವಿಕವಾದ ಒಬ್ಬ ದೇವರ ಮನುಷ್ಯನು, ಆತನು ನಾಯಕನು, ಆತನು ಜನರ ಮಧ್ಯದಲ್ಲಿ ಆತನ ಸಮಯವನ್ನು ಆತನು If you want to be a good leader, you have to spend time with people. ನೀವು ಒಳ್ಳೆಯ ಒಬ್ಬ ನಾಯಕನು ನೀನು ಆಗಬೇಕಾದ್ರೆ ಜನರ ಜೊತೆಯಲ್ಲಿ ನೀನು ಸಮಯ ಕಳೆಯಬೇಕು. But sadly we are too busy. ಆದ್ರೆ ತುಂಬಾ ದುಃಖಕರವಾಗಿರೋ ಒಂದು ವಿಷಯ, ನಮಗೆ ತುಂಬಾ ಬ್ಯುಸಿಯಾಗಿ ನಾವಿದ್ದೇವೆ. We want to be leaders, but we don't have time to be with people. ನಾವು ನಾಯಕರಾಗಬೇಕೆಂಬುದಾಗಿ ನಮಗೆ ಆಶೆ ಉಂಟು, ಆಕಾಂಕ್ಷೆ ಉಂಟು, ಆದ್ರೆ ಜನರ ಜೊತೆಯಲ್ಲಿ ಇರುವುದಕ್ಕೆ ನಮಗೆ ಇಷ್ಟವಿಲ್ಲ. You want to be a godly leader, you have to invest time into people's life. ದೈವಿಕವಾದ ನಾಯಕರು ನಾವು ಆಗಬೇಕಾದ್ರೆ ನಾವು ಜನರ ಜೀವನಗಳಲ್ಲಿ ನಾವು ಸಮಯವನ್ನು ನಾವು ಹೂಡಿಕೆ ಮಾಡಬೇಕು. Verse 10 says Joshua rose early in the morning. ಮತ್ತು 10ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ಓದುತ್ತೇವೆ, ಯೆಹೋಶುವನು ಆತನು ಬೆಳಗ್ಗೆ ಆತನು ಎದ್ದನು ಎಂಬುದಾಗಿ ನಾವು ನೋಡುತ್ತೇವೆ. A godly person will also be early riser. ಒಬ್ಬ ದೈವಿಕವಾದ ಮನುಷ್ಯನು ಆತನು ಬೆಳಗ್ಗೆ ಬೇಗ ಆತನು ಎದ್ದೇಳುತ್ತಾನೆ. Abraham rose early in the morning to go to Mount Moriah. ಅಬ್ರಹಾಮನು ಆತನು ಬೆಳಗ್ಗಿನ ಸಮಯದಲ್ಲಿ ಆತನು ಮರಿಯ ಬೆಟ್ಟಕ್ಕೆ ಹೋಗುವುದಕ್ಕೋಸ್ಕರ ಆತನು ಎದ್ದನು. Early hours are very good to spend time with the Lord alone. ಬೆಳಗಿನ ಒಂದು ಸಮಯವು ಆ ಒಂದು ಕೆಲವು ತಾಸುಗಳು ದೇವರ ಜೊತೆಯಲ್ಲಿ ಕಳೆಯನ್ನು ಉಪಯೋಗಿಸುವುದಕ್ಕೆ ತುಂಬಾ ಉಪಯುಕ್ತವಾದ ಒಂದು ಸಮಯವಾಗಿದೆ. Verse 13 says Joshua spent that night in the valley. ಅದು 3ನೇ ವಚನವನ್ನು ನಾವು ನೋಡುವುದಾದ್ರೆ, but Joshua spent that night in the valley. ಯೆಹೋಶುವನು ಆ ರಾತ್ರಿಯಲ್ಲಿ ತಗ್ಗಿಗೆ ಆತನು ಹೋದನು. We may want to live in the mountain top always. ನಾವು ಅನೇಕ ಬಾರಿ ನಾವು ಒಂದು ಬೆಟ್ಟದ ಮೇಲೆ ನಾವು ಇರಬೇಕೆಂಬುದಾಗಿ ನಾವು ನೋಡುತ್ತೇವೆ. The mountain is speaking about victory and success. ಬೆಟ್ಟ ಎಂಬುದಾಗಿ ಹೇಳುವಾಗ ಅಲ್ಲಿ ಜಯದ ವಿಷಯವಾಗಿ ಮತ್ತು ಯಶಸ್ಸಿನ ವಿಷಯವಾಗಿ ತಿಳಿಸುವಂತದ್ದಾಗಿದೆ. But sometimes we have to be in the valley also. ಆದ್ರೆ ಕೆಲವು ಬಾರಿ ನಾವು ತಗ್ಗಿನಲ್ಲಿಯೂ ಸಹ ನಾವು ಇರಬೇಕು. We have both these experience in our Christian life. ನಮ್ಮ ಒಂದು ಕ್ರೈಸ್ತಿಯ ಜೀವನದಲ್ಲಿ ಎರಡು ಒಂದು ಅನುಭವಗಳು ಸಹ ಇರುವಂತದ್ದಾಗಿದೆ. First time we saw Joshua with Moses, he was fighting against the Amalekites in the hill. ಯೆಹೋಶುವನ ವಿಷಯವಾಗಿ ನಾವು ಮೋಶೆಯ ಜೊತೆಯಲ್ಲಿ ಆತನ ವಿಷಯವಾಗಿ ನಾವು ಓದುವಾಗ ಅಮಾಲೇಕ್ಯರ ಜೊತೆಯಲ್ಲಿ ಅವರ ವಿರುದ್ಧವಾಗಿ ಆತನು ಆ ಒಂದು ಬೆಟ್ಟದಲ್ಲಿ ಆತನು ಹೋರಾಡುತ್ತಾ ಆತನು ಇದ್ದನು. But now he is in the valley. ಈಗ ಆತನು ತಗ್ಗಿನಲ್ಲಿದ್ದಾನೆ. There are many valleys in the Bible. It's a good study. ಸತ್ಯವೇದದಲ್ಲಿ ಅನೇಕ ಕಣಿವೆಗಳ ವಿಷಯವಾಗಿ ನಾವು ಅಧ್ಯಯನ ಮಾಡಬಹುದು. ಒಳ್ಳೆಯ ಅಧ್ಯಯನ. Psalm 23, the valley of death. ನಾವು ಕಣಿವೆ. There's different valleys in our life. ನಮ್ಮ ಜೀವನದಲ್ಲಿ ಅನೇಕ ಕಣಿವೆಗಳು ಉಂಟು, ತಗ್ಗುಗಳು ಉಂಟು. 23ನೇ ಕೀರ್ತನೆಯಲ್ಲಿಯೂ ಸಹ ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ದಾಟು ಹೋಗುವ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ನಾವು ನೋಡುತ್ತೇವೆ. It's a big study. I don't want to get into it now. ಅದು ತುಂಬಾ ದೊಡ್ಡದಾದ ಒಂದು ಅಧ್ಯಯನ. ಅದರ ವಿಷಯವಾಗಿ ಈಗ ನಾನು ನೋಡುವುದಿಲ್ಲ. All our experience may not be mountain top experience in our life. ನಮ್ಮ ಜೀವನದಲ್ಲಿ ಎಲ್ಲವೂ ಸಹ ಯಾವಾಗಲೂ ಸಹ ಒಂದು ಬೆಟ್ಟದ ಒಂದು ತುದಿಯ ಒಂದು ಅನುಭವಗಳು ಇರುವುದಿಲ್ಲ. When John and Peter and James was with the Lord Jesus in the Mount of Transfiguration,
ಯೋಹಾನನು, ಪೇತ್ರನು ಮತ್ತು ಯಾಕೋಬನು ದೇವರ ಜೊತೆಯಲ್ಲಿ ಆ ಒಂದು ರೂಪಾಂತರ ಬೆಟ್ಟದಲ್ಲಿ ಅವರು ಇದ್ದಾಗ ಕ್ರಿಸ್ತನ ಜೊತೆಯಲ್ಲಿ they were very happy. ಅವರಿಗೆ ತುಂಬಾ ಸಂತೋಷವಿತ್ತು. Jesus' form changed and there was a big glory, and Peter said it's good for us to be there. ಅಲ್ಲಿ ಆ ಒಂದು ಕರ್ತನಾಗಿರುವ ಯೇಸು ಕ್ರಿಸ್ತನ ಒಂದು ಆ ಒಂದು ಆತನ ಒಂದು ಚೈತನ್ಯವನ್ನು ಅವರು ನೋಡಿದಾಗ ಅಲ್ಲಿ ಪೇತ್ರನು ತಿಳಿಸುತ್ತಾನೆ, ನಾವು ಇಲ್ಲೇ ಇದ್ದರೆ ಒಳ್ಳೆಯದು ಎಂಬುದಾಗಿ ಆತನು ಹೇಳುತ್ತಾನೆ. But God said, no, you have to go down to the valley. ಇಲ್ಲ, ನೀನು ತಗ್ಗಿಗೆ ಹೋಗಬೇಕೆಂಬುದಾಗಿ ದೇವರು ತಿಳಿಸುತ್ತಾನೆ. There was a demon possessed man, a man who was possessed by a demon, a young boy. There were people who were needy down in the valley. ಆದ್ರೆ ತಗ್ಗಿನಲ್ಲಿ ಅಲ್ಲಿ ಒಬ್ಬ ದೆವ್ವ ಹಿಡಿದ ಒಬ್ಬ ಯವನಸ್ಥನಲ್ಲಿ ಇದ್ದನು. ಅಲ್ಲಿರುವ ಜನರು ಬಡವರು ಅಲ್ಲಿದ್ದಾರೆ, ಅವರಿಗೆ ಈ ಜನರ ಒಂದು ಸಹಾಯ ಬೇಕಾಗಿತ್ತು. We all like to be in the assembly hall. ನಾವೆಲ್ಲರೂ ಸಹ ಸಭೆಯ ಆಲಯದಲ್ಲಿ ಇರುವುದಕ್ಕೆ ನಾವು ಇಷ್ಟಪಡುತ್ತೇವೆ. We like to be in the fellowship. ನಾವು ಅನ್ಯೋನ್ಯತೆಯಲ್ಲಿ ಇರಬೇಕೆಂಬುದಾಗಿ ನಾವು ಅಪೇಕ್ಷೆ ಪಡುತ್ತೇವೆ. ಸ್ಪೆಷಲ್ ಮೀಟಿಂಗ್ ಅದಕ್ಕೆ ಹೋಗೋದು, ವಿಶೇಷ ಕೂಟಗಳಿಗೋಸ್ಕರ ನಾವು ಆತರ ಪಡುತ್ತೇವೆ. It's been long time we had a special meeting, right? ನಾವು ವಿಶೇಷ ಕೂಟವನ್ನು ಏರ್ಪಾಡು ಮಾಡಿ ಅನೇಕ ದಿನಗಳಾಯಿತು. We like to be inside the hall. ಆಲಯದೊಳಗೆ ಇರುವುದಕ್ಕೆ ನಮ್ಗೆ ಇಷ್ಟ. But there is a valley out there where people are really needy and broken. ಆದ್ರೆ ಹೊರಗಿರುವ ಒಂದು ಸ್ಥಳದಲ್ಲಿ ಒಂದು ತಗ್ಗು ಉಂಟು, ಅಲ್ಲಿ ಜನರು ಅವರು ನಿರುತ್ಸಾಹದಿಂದ ಯಾವ ನಿರಾಶೆಯಲ್ಲಿ ಇರುವ ಜನರು ಇದ್ದಾರೆ. Today I spent almost 2.5 hours with one man who was going through a broken experience in his life. ಈ ದಿನ ನಾನು ಒಬ್ಬ ಮನುಷ್ಯನ ಜೊತೆ ನಾನು ಸಮಯವನ್ನು ಸುಮಾರು 2.5 ತಾಸುಗಳು ಆ ಮನುಷ್ಯನ ಜೊತೆಯಲ್ಲಿ ನಾನು ಕಳೆಯುತ್ತಾ ಇದ್ದೇನೆ. ತುಂಬಾ ಮುರಿದ ಒಂದು ಅನುಭವ ಆತನಿಗೆ ಆಯಿತು. And his family problems. ಆತನ ಕುಟುಂಬದ ಒಂದು ಸಮಸ್ಯೆಗಳು. And he was weeping. A very well off man. He is doing a very good job. He has a lot of money, but he was broken. He was weeping before me. ತುಂಬಾ ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಾತನಾಗಿದ್ದಾನೆ, ಆದ್ರೆ ಆತ ಕುಟುಂಬದ ಒಂದು ಸಮಸ್ಯೆಗಳ ದೆಸೆಯಿಂದ ಆತನು ಅಳುತ್ತಾ ಆತನಿದ್ದನು. And he was going through a valley experience in his life. ಆತನ ಒಂದು ಜೀವನದಲ್ಲಿ ಒಂದು ಕಣಿವೆಯ ಒಂದು ಪ್ರಯಾಣದಲ್ಲಿ ಆತನಿದ್ದಾನೆ. And recently he has come 2-3 times to accept to talk to me. 2-3 ಬಾರಿ ಆತನ ಅಕ್ಸೆಪ್ಟ್ ಗೆ ಬಂದು ನನ್ನ ಜೊತೆಯಲ್ಲಿ ಆತನ ಮಾತನಾಡುತ್ತಾನೆ. Today he shared everything. It is very broken and painful. ಆತನ ಎಲ್ಲವನ್ನೂ ಆತನು ಸ್ಪಷ್ಟವಾಗಿ ಈ ದಿನ ಆತನು ತಿಳಿಸುತ್ತಾನೆ. ಅದು ತುಂಬಾ ನೋವನ್ನು ಉಂಟು ಮಾಡುವ ಒಂದು ವಿಷಯ. Recently, after I shared last time, he accepted the Lord. ನಾನು ಕಳೆದ ಬಾರಿ ಸುವಾರ್ತೆಯನ್ನು ಸಾರಿದಾಗ ಆತನು ಕ್ರಿಸ್ತನನ್ನು ಆತನು ಸ್ವೀಕಾರ ಮಾಡಿಕೊಂಡನು. Today the word that I shared with him really was a great encouragement to him. ನಾನು ಈ ದಿನ ಆತನ ಜೊತೆಯಲ್ಲಿ ನಾನು ತಿಳಿಸಿದ ಒಂದು ದೇವರ ವಾಕ್ಯದ ಸಂದೇಶವು ಆತನಿಗೆ ಒಂದು ಪ್ರೋತ್ಸಾಹವಾಗಿ ಅದಿತ್ತು. And he went with some relief in his life. ತನ್ನ ಜೀವನದಿಂದ ಸ್ವಲ್ಪ ಒಂದು ತಾಳ್ಮೆಯಿಂದ ಒಂದು ಸಮಾಧಾನದಿಂದ ಆತನು ಹೋದ. Many times we think this is what it is. ಅನೇಕ ಬಾರಿ ಇದುವೇ ಎಲ್ಲ ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ. There's a world out there that is looking for the truth, looking for hope. ಆದ್ರೆ ನಮ್ಮ ಹೊರಗೆ ಇರುವ ಜನರು, ನಿರೀಕ್ಷೆಯನ್ನು ಎದುರು ನೋಡುವ ಜನರು, ಒಂದು ಲೋಕ, ಒಂದು ಪ್ರಪಂಚ ಹೊರಗೆ ಉಂಟು. Sometimes you have to get up early. ಕೆಲವು ಬಾರಿ ನಾವು ಬೇಗ ಎದ್ದೇಳಬೇಕು. Sometimes you have to sacrifice. ಕೆಲವು ಬಾರಿ ನಾವು ತ್ಯಾಗ ಮಾಡಬೇಕು. Sometimes you have to go to bed very late. ಕೆಲವು ಬಾರಿ ನಾವು ತುಂಬಾ ತಡವಾಗಿ ನಾವು ನಿದ್ರೆಗೆ ಹೋಗಬೇಕು. You spend time with people, you get to spend time. It costs you so much. ನಾವು ಜನರ ಜೊತೆಯಲ್ಲಿ ನಾವು ಸಮಯವನ್ನು ನಾವು ಕಳೆಯುವುದಾದ್ರೆ ನಮಗೆ ಹೆಚ್ಚಿನ ಒಂದು ತ್ಯಾಗವನ್ನು ತೆಗೆದುಕೊಳ್ಳುವಂತದ್ದಾಗಿದೆ. But for us, we want the easy way. ನಮ್ಮೆಲ್ಲರಿಗೂ ಸಹ ಸರಳವಾಗಿರುವ ಸಂಗತಿ ಬೇಕು. Joshua was a leader who spent time with the people. ಆದ್ರೆ ಯೆಹೋಶುವನು ಆತನು ಜನರ ಜೊತೆಯಲ್ಲಿ ಆತನು ಸಮಯ ಕಳೆಯುತ್ತಾನೆ. He invested time into people. ಆತನು ಜನರ ಜೀವನಗಳಲ್ಲಿ ಆತನು ಸಮಯವನ್ನು ಹೂಡಿಕೆ He ಮಾಡುತ್ತಾನೆ. stayed in the valley. ಆತನು ತಗ್ಗಿನಲ್ಲಿ ಆತನು ವಾಸವಾಗಿದ್ದನು. Verse 13 and 14. 13-14 ವಚನ ನೋಡ್ರಿ. ಪಟ್ಟಣದ ಉತ್ತರದಲ್ಲಿದ್ದ ಎಲ್ಲ ಸೈನ್ಯವನ್ನು ಪಟ್ಟಣದ ಪಶ್ಚಿಮದಲ್ಲಿ ಹೊಂಚಿ ನೋಡುತ್ತಿದ್ದ ಸೈನ್ಯವನ್ನು ಕ್ರಮಪಡಿಸಿಕೊಂಡು ಯೆಹೋಶುವನು ಆ ರಾತ್ರಿಯಲ್ಲಿ ತಗ್ಗಿಗೆ ಹೋದನು. ಆಯಿ ಎಂಬ ಊರಿನ ಅರಸನು ಬೆಳಗ್ಗೆ ಇದನ್ನು ತಿಳಿದು ತೊರೆಯಿಂದ ಜನರೆಲ್ಲರ ಸಹಿತವಾಗಿ ಇಸ್ರಾಯೇಲರ ಸಂಗಡ ಯುದ್ಧ ಮಾಡುವುದಕ್ಕೆ ಹೊರಟನು. The people of Ai thought that Israel will be defeated like in chapter 7 last time. So they were now very overconfident. And they didn't know that the ambush was planned there. And they were totally defeated. ಇಲ್ಲಿ ಆ ಒಂದು ಒಂದು ಪಟ್ಟಣವು ಇಸ್ರಾಯೇಲ್ ಜನರು ಅವರು ಗೆಲ್ಲುತ್ತಾರೆ ಎಂಬುದಾಗಿರ್ತಕ್ಕಂಥ ಸಂಗತಿ ಅವರು ಅಂದುಕೊಳ್ಳಲಿಲ್ಲ. 7ನೇ ಅಧ್ಯಾಯದಲ್ಲಿ ನಡೆದ ಸಂಗತಿ ಅದು ನಡಲಿಕ್ಕೆ ಉಂಟು ಎಂಬುದಾಗಿರ್ತಕ್ಕಂಥ ಸಂಗತಿ ಈಗ ಅವರಿಗೆ ಅತಿಯಾದ ಒಂದು ಭರವಸೆ ಅವರಿಗೆ ಉಂಟು. ಈ ರೀತಿಯಾದ ಒಂದು ವಿಷಯವು ಅಲ್ಲಿತ್ತು. ಆದ್ರೆ ಅಲ್ಲಿ ಹೊರಗೆ ಆ ಒಂದು ಕೊಳ್ಳೆ ಇತ್ತು ಎಂಬುದಾಗಿ ಅವರು ಮರೆತರು. They did not know that Israelites have circled them all around. They left the city open. ಆ ಒಂದು ಪಟ್ಟಣದ ಸುತ್ತಲೂ ಇಸ್ರಾಯೇಲ್ ಜನರು ಅವರು ಆವರಿಸಿಕೊಂಡಿದ್ದಾರೆ.
ಪಟ್ಟಣವು ಈಗ ತೆರೆದಿದೆ ಎಂಬುದಾಗಿರ್ತಕ್ಕಂಥ ಸಂಗತಿ ಅವರಿಗೆ ಅರ್ಥವಾಗಲಿಲ್ಲ. Sometimes we leave things open for the enemy to come in. ಅನೇಕ ಬಾರಿ ನಾವು ಕೆಲವು ಕ್ಷೇತ್ರಗಳನ್ನು ನಾವು ತೆರೆದಿಟ್ಟು ವೈರಿ ಒಳಗೆ ಬರಲಿ ಎಂಬುದಾಗಿ ನಾವು ಬಿಟ್ಟು ಕೊಡುತ್ತೇವೆ. Verse 20, when the men of Ai looked back, behold, the smoke of the city went up to heaven. They had no power to flee this way or that. And the people who fled to the wilderness turned back against the pursuers, and there was total destruction. 20ನೇ ವಚನ, ಆಯಿ ಎಂಬ ಊರಿನ ಜನರು ಹಿಂದಿರುಗಿ ನೋಡಿದಾಗ ಪಟ್ಟಣದ ಹೊಗೆಯು ಆಕಾಶಕ್ಕೆ ಏರಿ ಹೋಗುವುದನ್ನು ಕಂಡು ಯಾವ ಮಾರ್ಗದಿಂದಿರಲು ತಪ್ಪಿಸಿಕೊಳ್ಳಲಾರದು ಅರಣ್ಯದ ಕಡೆಗೆ ಓಡಿ ಹೋಗಿದ್ದ ಇಸ್ರಾಯೇಲರು ಹಿಂದಟ್ಟುವವರ ಕಡೆಗೆ ತಿರುಗಿದರು. ಆ ಒಂದು ಊರಿನ ಒಂದು ಎಲ್ಲವೂ ಸಹ ಅದು ಹೊಗೆಯಾಗಿ ಆಕಾಶಕ್ಕೆ ಅದು ಏರಿ ಹೋಯಿತು. One day this world is going to go up in smoke. ಒಂದು ದಿನ ಈ ಒಂದು ಲೋಕವೂ ಸಹ ಈ ಪ್ರಪಂಚವೂ ಸಹ ಅದು ಬೆಂಕಿಯಲ್ಲಿ ಅದು ಹೋಗುತ್ತದೆ. That is why it is important to know whether you want to invest in Bethel or you want to invest in a city in the world that is going to be destroyed. ಅದಕ್ಕೆ ಈ ಒಂದು ಸಂಗತಿಯನ್ನು ನಾವು ತುಂಬಾ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ಬೇತೇಲಿನಲ್ಲಿ ನಾವು ಹೂಡಿಕೆ ಮಾಡಬೇಕು ಅಥವಾ ನಾವು ಆಯಿಯಲ್ಲಿ ಪ್ರಪಂಚದಲ್ಲಿ ನಾವು ಹೂಡಿಕೆ ಮಾಡಬೇಕು. Verse 22 says, none escaped, all fell. ಯಾರು ಸಹ ತಪ್ಪಿಸಿಕೊಳ್ಳಲಿಲ್ಲ, ಎಲ್ಲರೂ ಸಹ ಅವರು ಬಿದ್ದರು. And verse 28, that the city he burned it and made it a heap of ruins as it is to this day when this was written. ಮತ್ತು 28ನೇ ವಚನವನ್ನು ನಾವು ಓದುವಾಗ ಯೆಹೋಶುವನು ಆಯಿ ಎಂಬ ಪಟ್ಟಣವನ್ನು ಸುಟ್ಟು ಅದು ಯಾವ ಕಾಲಕ್ಕೂ ತಿರುಗಿ ಕಟ್ಟಲ್ಪಡದಂತೆ ಹಾಳು ದಿಬ್ಬವಾಗ ಮಾಡಿದನು, ಅದು ಇಂದಿನವರೆಗೂ ಹಾಗೆಯೇ ಇದೆ. That's what's going to happen to this present world one day. ಈ ಒಂದು ಪ್ರಸ್ತುತವಾದ ಲೋಕಕ್ಕೆ ಇದು ಒಂದು ದಿನ ನಡೀಲಿಕ್ಕುಂಟು. Second Peter chapter 3 talks about that day that is coming when God will burn this world. ಪೇತ್ರ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಒಂದು ದಿನ ಬರ್ಲಿಕ್ಕುಂಟು, ದೇವರು ಈ ಒಂದು ಲೋಕವನ್ನು ಅದನ್ನು ಸುಟ್ಟಿ ಬಿಡುತ್ತಾನೆ. Verse 29, he hanged the king of Ai on tree until evening, and then it said they raised over it a heap of stones which stands there to this day. 29ನೇ ವಚನ ನೋಡ್ರಿ, ಆಯಿ ಎಂಬ ಊರಿನ ಅರಸನನ್ನು ಸಾಯಂಕಾಲದವರೆಗೂ ಮರದಲ್ಲಿ ನೇತು ಹಾಕಿಸಿ ಸೂರ್ಯನು ಸುತ್ತಲೇ ಅವನ ಶವವು ಕೆಳಗಿಳಿಸಿ ಅದನ್ನು ಊರು ಬಾಗಿಲಲ್ಲಿ ಹಾಕಿಸಿ ಬಿಟ್ಟು ಅದರ ಮೇಲೆ ಕಲ್ಲಿನ ದೊಡ್ಡ ಕುಪ್ಪೆಯನ್ನು ಮಾಡಿಸಿದನು. So this is the enemy of God. This is the Canaanites. ಇದು ಕಾನಾನ್ಯರು, ದೇವರ ವೈರಿಗಳು. How the king was killed and hanged and he was buried, and on that they put, this is how Achan also died. ಇದೇ ರೀತಿಯಾಗಿ ಆಕಾನನ್ನು ಸತ್ತನು. ಅದೇನೆಂದ್ರೆ ಈ ಒಂದು ಅರಸನು ಆತನನ್ನು ನೇತು ಹಾಕಿಸಿ ಆತನನ್ನು ಹೂಣಿಟ್ಟು ಅದರ ಶವವನ್ನು ಆ ಊರು ಬಾಗಿಲಲ್ಲಿ ಅವರು ಹಾಕಿಸಿಬಿಟ್ಟು ಅದರ ಮೇಲೆ ಕಲ್ಲಿನ ದೊಡ್ಡ ಕುಪ್ಪೆಯನ್ನು ಅವರು ಮಾಡಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ. That was the fate of Achan. ಆಕಾನನ ಒಂದು ಅಂತ್ಯವೂ ಸಹ ಅದೇ ರೀತಿಯಾಗಿತ್ತು. He died like the enemy. ಆ ವೈರಿಗಳ ಹಾಗೆ ಆತನು ಸತ್ತನು. If only he could have waited. ಆತನು ಕಾದಿದ್ದರೆ, if he could have been obedient, ಆತನು ವಿಧೇಯನಾಗಿದ್ದರೆ, there would have been great blessing in his life. ಆತನ ಜೀವನದಲ್ಲಿ ದೊಡ್ಡ ಆಶೀರ್ವಾದವಾದ ಬರುತ್ತಾ ಇತ್ತು. So these are some of the things we learn in the victory God gave the second time in the city of Ai. ಆಯಿ ಎಂಬುದಾಗಿರ್ತಕ್ಕಂಥ ಪಟ್ಟಣದಲ್ಲಿ ಕೊಟ್ಟ ಜಯದ ವಿಷಯವಾಗಿ ಇಲ್ಲಿಯ ತನಕ ನಾವು ನೋಡುತ್ತಾ ಬಂದಿದ್ದೇವೆ. Let's read 30 to 35. ನಾವು ಈಗ 30ನೇ ವಚನದಿಂದ 35ನೇ ವಚನ ತನಕ ನೋಡಿಕೊಳ್ಳೋಣ. ಯೆಹೋವನ ಸೇವಕನಾದ ಮೋಶೆಯು ಇಸ್ರಾಯೇಲರಿಗೆ ಆಜ್ಞಾಪಿಸಿದಂತೆಯೂ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತೆಯೂ ಯೆಹೋಶುವನು ಆ ಸಮಯದಲ್ಲಿ ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ಏಬೆಲ್ ಪಟ್ಟಣದಲ್ಲಿ ಉಳಿ ಮುಂತಾದವುಗಳನ್ನು ಉಪಯೋಗಿಸದೆ ಹುಟ್ಟು ಕಲ್ಲುಗಳಿಂದಲೇ ಒಂದು ಯಜ್ಞವೇದಿಯನ್ನ ಕಟ್ಟಿಸಿದನು. ಜನರು ಅದರ ಮೇಲೆ ಯೆಹೋವನಿಗೆ ಸರ್ವಾಂಗ ಹೋಮಗಳನ್ನ ಸಮಾಧಾನ ಯಜ್ಞಗಳನ್ನ ಸಮರ್ಪಿಸಿದರು. ಯೆಹೋಶುವನು ಅಲ್ಲಿದ್ದ ಕಲ್ಲುಗಳ ಮೇಲೆ ಜನರೆಲ್ಲರ ಸಮಕ್ಷದಲ್ಲಿ ಮೋಶೆಯ ಧರ್ಮಶಾಸ್ತ್ರದ ಒಂದು ಪ್ರತಿಯನ್ನ ಬರೆದನು. ಎಲ್ಲ ಇಸ್ರಾಯೇಲರು ಅಂದರೆ ಹಿರಿಯರು, ಅಧಿಕಾರಿಗಳು, ನ್ಯಾಯಾಧಿಪತಿಗಳು, ಅನ್ಯ ದೇಶಸ್ಥರು, ಸ್ವದೇಶಸ್ಥರು ಯೆಹೋವನ ಒಡಂಬಡಿಕೆಯ ಮಂಜೂಷದ ಎಡ ಬಲಗಡೆಗಳಲ್ಲಿ ಅದನ್ನು ಹೊತ್ತ ಲೇವಿಯರಾದ ಯಾಜಕರು ಎದುರಾಗಿ ನಿಂತುಕೊಂಡರು. ಗೆರ್ಜಿಯಂ ಬೆಟ್ಟದ ಕಡೆ ಅರ್ಧ ಜನರು, ಏಬೇಲ್ ಬೆಟ್ಟದ ಕಡೆ ಅರ್ಧ ಜನರು ಯೆಹೋವನ ಸೇವಕನಾದ ಮೋಶೆಯು ಮೊದಲೇ ಹೇಳಿದಂತೆ ಆಶೀರ್ವಾದಗಳನ್ನ ನುಡಿಯುವುದಕ್ಕೋಸ್ಕರ ನಿಂತರು. ಅನಂತರ ಯೆಹೋಶುವನು
ಧರ್ಮಶಾಸ್ತ್ರದ ಎಲ್ಲಾ ಆಶೀರ್ವಾದ ಶಾಪ ವಾಕ್ಯಗಳನ್ನು ಆ ಗ್ರಂಥದಲ್ಲಿ ಇದ್ದ ಹಾಗೆಯೇ ಓದಿದನು. ಮೋಶೆಯು ಆಜ್ಞಾಪಿಸಿದರಲ್ಲಿ ಒಂದನ್ನು ಬಿಡದೆ ಹೆಂಗಸರಿಗೂ ಚಿಕ್ಕವರಿಗೂ ಅವರಲ್ಲಿದ್ದ ಅನ್ಯ ದೇಶಸ್ಥರಿಗೂ ಕೇಳಿಸುವಂತೆ ಸರ್ವ ಸಮೂಹದ ಮುಂದೆ ಓದಿದನು. After the victory in ಆಯಿಯಲ್ಲಿ ನಡೆದ ಒಂದು ಜಯದ ನಂತರ, see, they have only conquered a small part. There is a big land to conquer. ಅವರು ಸ್ವಲ್ಪ ಭಾಗವನ್ನು ಅವರು ಆಕ್ರಮಿಸಿದ್ದಾರೆ. ದೊಡ್ಡದಾದ ಒಂದು ಸ್ಥಳ ಇನ್ನೂ ಸಹ ಉಂಟು ವಶ ಮಾಡುವುದಕ್ಕೋಸ್ಕರ. Lot of tribes need to get their inheritance. There is more battle to happen. ಇನ್ನು ಅನೇಕ ಕುಲಗಳಿಗೆ ಅವರ ಒಂದು ಬಾಧ್ಯತೆ ಸಿಕ್ಕಬೇಕು, ಅನೇಕ ಯುದ್ಧಗಳು ನಡೆಯಬೇಕು. But after the victory in the small city of Ai ಎಂಬುದಾಗಿರ್ತಕ್ಕಂಥ ಚಿಕ್ಕ ಪಟ್ಟಣದಲ್ಲಿ ಸಿಕ್ಕ ಒಂದು ಜಯದ ನಂತರ, Joshua did a strange thing that no military leader could do. ಯೆಹೋಶುವನು ತುಂಬಾ ವಿಚಿತ್ರವಾದ ಒಂದು ಸಂಗತಿಯನ್ನು ಆತನು ಮಾಡುತ್ತಾನೆ. ಯಾವ ಸೇನೆಯ ಅಧಿಕಾರಿಯೂ ಸಹ ಇದನ್ನು ಮಾಡುವುದಿಲ್ಲ. Instead of saying that, oh, we got victory, let us go and capture the other cities also. ನಾವು ಇವಾಗ ನಮಗೆ ಜಯ ಸಿಕ್ಕಿದೆ, ನಾವು ಇದೆಲ್ಲವನ್ನು ಈಗ ಹೋಗಿ ನಾವು ಬೇರೆ ಒಂದು ಪಟ್ಟಣಗಳನ್ನು ಸಹ ನಾವು ವಶಪಡಿಸಿಕೊಳ್ಳೋಣ ಎಂಬುದಾಗಿ ಹೇಳುವುದನ್ನು. But instead of that, he led the people to a spiritual endeavor to go and stand before God and read and hear the word of God. ಅದನ್ನು ಇತರ ಒಂದು ಪಟ್ಟಣಗಳನ್ನು ವಶಪಡಿಸೋಣ ಎಂಬುದಾಗಿ ಹೇಳುವುದನ್ನು ಬಿಟ್ಟು ಆತನ ಜನರನ್ನೆಲ್ಲ ಎಲ್ಲರನ್ನು ಆತನು ಪ್ರೇರೇಪಿಸಿದವನಾಗಿ ಆತನ ದೇವರ ಮುಂದೆ ನಿಂತು ಬೇಡಿಕೊಳ್ಳುವ ಹಾಗೆ ಆತನು ಯಾಕೆ ಅದನ್ನು ಮಾಡುತ್ತಾನೆ? Because we read Moses commanded it. ಯಾಕಂದ್ರೆ ಮೋಶೆಯು ಆತನು ಆಜ್ಞಾಪಿಸಿದನು. They read the promises, the curse and blessing from the word of God as given in Deuteronomy. ಧರ್ಮೋಪದೇಶ ಕಾಂಡದಲ್ಲಿ ಕೊಡಲ್ಪಟ್ಟ ಒಂದು ದೇವರ ವಾಕ್ಯದ ವಿಷಯವಾಗಿ ಇರುವ ಆಶೀರ್ವಾದ ಮತ್ತು ಶಾಪದ ವಿಷಯವಾಗಿ ಅವರು ನೋಡುತ್ತಾರೆ. Joshua erected an altar to God. ಮತ್ತು ಯೆಹೋಶುವನು ಅಲ್ಲಿ ಒಂದು ಮಂಜೂಷವನ್ನು ಆತನು ಕಟ್ಟುತ್ತಾನೆ. That was a public display that God of Israel is the living God. ಯೆಹೋಶುವನು ಆತನು ಯಜ್ಞವೇದಿ ಆತನು ಕಟ್ಟಿಸುತ್ತಾನೆ ಮತ್ತು ಇಸ್ರಾಯೇಲ್ ದೇಶದ ದೇವರು ಆತನು ನಿಜ ದೇವರು ಎಂಬುದಾಗಿದ್ದರಿಂದ ಪ್ರಖ್ಯಾತಿಪಡಿಸುವುದಾಗಿದೆ. ಯೆರಿಕೋ ಪಟ್ಟಣ ಮತ್ತು ಆಯಿ ಪಟ್ಟಣದ ಸುಳ್ಳು ದೇವರುಗಳು ಅದೆಲ್ಲವೂ ಸಹ ಅದು ನಾಶವಾಯಿತು. Israel publicly worshiped God by erecting that altar. ಇಸ್ರಾಯೇಲ್ ಜನರು ಬಹಿರಂಗವಾಗಿ ಅವರು ಕರ್ತನನ್ನು ಅವರು ಆರಾಧನೆ ಮಾಡುತ್ತಾರೆ. ಈ ಒಂದು ಯಜ್ಞವೇದಿಯನ್ನು ಕಟ್ಟುವುದರ ಮುಖಾಂತರ ಅದನ್ನು ಮಾಡುತ್ತಾರೆ. Showing their faith in the one true living God. ನಿಜ ಒಬ್ಬ ದೇವರ ಒಂದು ಆತನ ಮೇಲೆ ಇರುವ ನಂಬಿಕೆಯನ್ನು ಅವರು ವ್ಯಕ್ತಪಡಿಸುತ್ತಾ ಇದ್ದಾರೆ. He erected stones and wrote the word of God on it. ಆ ಒಂದು ಕಲ್ಲುಗಳ ಮೇಲೆ ಆ ಒಂದು ದೇವರ ವಾಕ್ಯವನ್ನು ಅವರು ಬರೆಯುತ್ತಾರೆ. The law of Moses was written on the stone. ಮೋಶೆಯ ಧರ್ಮಶಾಸ್ತ್ರವನ್ನು ಆ ಒಂದು ಕಲ್ಲಿನ ಮೇಲೆ ಅವರು ಬರೆಯುತ್ತಾರೆ. Then we read Joshua read the word of God to men, women and children. ಮತ್ತು ಯೆಹೋಶುವನು ದೇವರ ವಾಕ್ಯವನ್ನು ಆತನು ಪುರುಷರು ಸ್ತ್ರೀಗಳಿಗೂ ಮತ್ತು ಮಕ್ಕಳಿಗೂ ಸಹ ಆತನು ಓದುತ್ತಾನೆ. The public reading of God's word is very, very important. ಮತ್ತು ದೇವರ ವಾಕ್ಯವನ್ನು ಬಹಿರಂಗವಾಗಿ ಓದುವುದು ತುಂಬಾ ಪ್ರಮುಖವಾದ ವಿಷಯವಾಗಿದೆ. In other words, Joshua reminded them that the word of God is important. ಇನ್ನೊಂದು ವಿಧದಲ್ಲಿ ನಾವು ಹೇಳಬೇಕಾದ್ರೆ ಯೆಹೋಶುವನು ಆ ಜನರಿಗೆ ಆತನು ಜ್ಞಾಪಕಪಡಿಸಿದ ಸಂಗತಿ ಅಂದ್ರೆ ದೇವರ ವಾಕ್ಯವು ಅದು ಪ್ರಮುಖವಾದದ್ದು, ಮುಖ್ಯವಾದದ್ದು. From now on in their Israel's history life, ಇಸ್ರಾಯೇಲ್ ಒಂದು ಚರಿತ್ರೆಯಲ್ಲಿ ಅಥವಾ ಅವರ ಒಂದು ಜೀವನದಲ್ಲಿ ಇಲ್ಲಿಂದ ಇನ್ನು ಮುಂದೆ their victory depends on their attitude towards the law of God. ಅವರ ಒಂದು ಜಯವು ಆ ದೇವರ ಒಂದು ಸಂಗತಿಗಳಿಗೆ ಅವರ ಒಂದು ಮನೋಭಾವ ಯಾವ ರೀತಿಯಾಗಿ ಉಂಟು ಅದರ ಮೇಲೆ ಅದು ಆಧಾರಗೊಂಡಿದೆ. When they obeyed, they were blessed. ಅವರು ವಿಧೇಯರಾದಾಗ ಅವರಿಗೆ ಆಶೀರ್ವಾದ ಬಂತು. When they were disobedient, judgment came. ಅವರು ಅವಿಧೇಯರಾದಾಗ ಅವರ ಮೇಲೆ ನ್ಯಾಯ ವಿಧಿಸುವಿಕೆ ಬಂತು. So for them the word of God, that's why Joshua reminded them, everybody, men, women and children, you obey the word of God. ಅದಕ್ಕೋಸ್ಕರ ಇಲ್ಲಿ ಯೆಹೋಶುವನು ಅಲ್ಲಿರುವ ಪುರುಷರು ಸ್ತ್ರೀಗಳಿಗೂ ಮತ್ತು ಮಕ್ಕಳಿಗೆ ನೀವು ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗಿರ್ರಿ ಎಂಬುದಾಗಿ ಆತ ತಿಳಿಸ್ತಾ ಇದ್ದಾನೆ. Very sad that when you come to the next book they forgotten all of this. ಆದ್ರೆ ಮುಂದಿನ ಪುಸ್ತಕಕ್ಕೆ ನಾವು ಬರುವಾಗ ಇದೆಲ್ಲವನ್ನು ಸಹ ಅವರು ಮರೆತು ಬಿಡುತ್ತಾರೆ. ಅಂತಹ ದುಃಖಕರವಾದ ಸಂಗತಿ. The reason why they failed in Ai the first time, ಆಯಿ ಪಟ್ಟಣದಲ್ಲಿ ಅವರು ಮೊದಲನೇ ಬಾರಿಗೆ ಅವರು ಸೋತ ಒಂದು ಕಾರಣವೇನೆಂದರೆ they did not consult the Lord. ಅವರು ದೇವರಿಂದ ಅವರು ಆಲೋಚನೆಯನ್ನು ಸ್ವೀಕಾರ ಮಾಡಲಿಲ್ಲ, ತೆಗೆದುಕೊಳ್ಳಲಿಲ್ಲ. They underestimated the enemy. ಅವರು ವೈರಿಯನ್ನು ಅಲ್ಪ ಎಂಬುದಾಗಿ ಅವರು ಪರಿಗಣಿಸುತ್ತಾರೆ. They overestimated their strength. ಅವರ ಒಂದು ಬಲದ ಮೇಲೆ ಅವರು ಅತಿಯಾದ ಭರವಸೆ ಇತ್ತು. They thought one victory means always victory. ಒಂದು ಜಯ ಸಿಕ್ಕಿದ್ದೇ ಆದ್ರೆ ಬೇರೆ ಎಲ್ಲವೂ ಸಹ ನಮಗೆ ಜಯಗಳೇ ಸಿಕ್ಕುವಂತದ್ದಾಗಿದೆ. It is not going to happen like that. ಆ ರೀತಿಯಾಗಿ ಅಲ್ಲ. Every time you need to obey the word of God
and then only you will be blessed. ಪ್ರತಿ ದಿನವೂ ಸಹ ನಾವು ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕು, ಆಗ ಮಾತ್ರ ನಮಗೆ ಆಶೀರ್ವಾದ ಉಂಟು. Now they returned to their camp after hearing the word of God. ಇದೆಲ್ಲವನ್ನು ಸಹ ಅವರು ಕೇಳಿದ ನಂತರ ಹಿಂದಿರುಗಿ ಅವರ ಪಾಳ್ಯಕ್ಕೆ ಅವರು ಬರುತ್ತಾರೆ. They had great victory. ಅವರಿಗೆ ದೊಡ್ಡದಾದ ಒಂದು ಜಯವಿತ್ತು. It was a time to remember the word of God. ದೇವರ ವಾಕ್ಯವನ್ನು ಜ್ಞಾಪಕಪಡಿಸುವ ಒಂದು ಸಮಯವಾಗಿತ್ತು. Now if you read, when we come to the next chapter, ಮುಂದಿನ ಅಧ್ಯಾಯಕ್ಕೆ ನಾವು ಬರುವಾಗ again they were deceived. ಪುನಃ ಅವರು ವಂಚನೆಗೆ ಒಳಗಾಗುತ್ತಾರೆ. Sometimes we think, oh, we got a victory, now I can handle it. ಈಗ ನನಗೆ ಜಯ ಸಿಕ್ಕಿದೆ, ಬೇರೆ ಮುಂದೆ ಏನೇ ಬಂದರೂ ಸಹ ನಾನು ನೋಡಿಕೊಳ್ಳುತ್ತೇನೆ ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ. They were not ready for the next chapter's event. ಮುಂದಿನ ಅಧ್ಯಾಯದಲ್ಲಿ ಬರುವ ಒಂದು ಘಟನೆಗೆ ಅವರು ಸಿದ್ಧರಾಗಿರಲಿಲ್ಲ. Chapter 9, 9ನೇ ಅಧ್ಯಾಯ verse 1. 1ನೇ ವಚನ. ಯೋರ್ದಾನ್ ಹೊಳೆಯ ಆಚೆ ಬೆಟ್ಟದ ಮೇಲಿನ ಪ್ರದೇಶ, ಇಳಕಾಲಿನ ಪ್ರದೇಶ, ಲೆಬೋನಿನ ಎದುರಾಗಿರುವ ಮಹಾಸಾಗರದ ತೀರ ಪ್ರದೇಶ, ಇವುಗಳಲ್ಲಿ ವಾಸವಾಗಿದ್ದ ಅಮೋರಿಯ, ಇತ್ತಿಯ, ಕಾನಾನ್, ಪೆರ್ಜಿಯನ, ಇವಿಯ, ಯೆಬೂಸಿಯ ರಾಜರ ನಡೆದ ಸಂಗತಿಯನ್ನ ಕೇಳಿ ಒಂದೇ ಮನಸ್ಸಿನಿಂದ ಯೆಹೋಶುವನಿಗೂ ಇಸ್ರಾಯೇಲರಿಗೂ ವಿರುದ್ಧವಾಗಿ ಯುದ್ಧ ಮಾಡುವುದಕ್ಕೆ ಕೂಡಿಕೊಂಡರು. Now there are many other tribes, people of Canaan still there. ಈಗ ಕಾನಾನ್ ದೇಶದ ಬೇರೆ ಬೇರೆ ಕುಲಗಳು ಸಹ ಇನ್ನೂ ಸಹ ಅಲ್ಲಿದ್ದಾರೆ. When those people heard about Israel's victory in Jericho and Ai, they were filled with fear. ಆ ಎರಿಕೋ ಪಟ್ಟಣದಲ್ಲಿ ಮತ್ತು ಆಯ ಪಟ್ಟಣದಲ್ಲಿ ಇಸ್ರಾಯೇಲ್ ಜನರಿಗೆ ಸಿಕ್ಕ ಒಂದು ಜಯದ ವಿಷಯವಾಗಿ ವರ್ತಮಾನ ಕೇಳಿದಾಗ ಈ ಜನರಿಗೆ ಭಯ ಉಂಟಾಯಿತು. Rahab had fear. ರಾಹಾಬಳಿಗೆ ಭಯ ಉಂಟಾಯಿತು. But these people feared, then they came together to fight against Joshua and Israel. ಈ ಜನರು ಅವರಿಗೆ ಒಂದು ಭಯ ಉಂಟಾಯಿತು, ಆದರೂ ಸಹ ಅವರು ಯೆಹೋಶುವನ ಒಂದು ಇಸ್ರಾಯೇಲ್ ಜನರ ವಿರುದ್ಧವಾಗಿ ಯುದ್ಧ ಮಾಡುವುದಕ್ಕೆ ಅವರು ಕೂಡಿ ಬರುತ್ತಾರೆ ಎಂಬುದಾಗಿ ನಾವು ನೋಡುತ್ತೇವೆ. Instead of understanding the God of Israel and coming and reconciling or accepting, they came together to fight against Joshua and Israel. ಇಸ್ರಾಯೇಲ್ ದೇಶದ ದೇವರು ಯಾರಾಗಿದ್ದಾನೆ, ಆ ನಿಜ ದೇವರ ಬಳಿಗೆ ಬಂದು ಆತನ ಜೊತೆಯಲ್ಲಿ ನಾನು ಸಂಧಾನ ಪಡಿಸಿಕೊಳ್ಳಬೇಕು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಬಿಟ್ಟು ಈ ಜನರು ಯೆಹೋಶುವನಿಗೂ ಮತ್ತು ಇಸ್ರಾಯೇಲರಿಗೂ ವಿರುದ್ಧವಾಗಿ ಯುದ್ಧ ಮಾಡುವುದಕ್ಕೋಸ್ಕರ ಅವರು ಕೂಡಿ ಬರುವುದನ್ನು ನಾವು ನೋಡುತ್ತೇವೆ. Some people like Rahab hear and fear, and that leads to their faith. ರಾಹಾಬಳ ಹಾಗೆ ಕೆಲವರು ಕೇಳುತ್ತಾರೆ, ಅವರಿಗೆ ಭಯ ಉಂಟಾಗುತ್ತದೆ ಮತ್ತು ಅದು ಅವರ ಒಂದು ನಂಬಿಕೆಗೆ ಅದು ನಡೆಸುವಂತದ್ದಾಗಿದೆ. Others hear but they resist, their heart become hardened. ಇನ್ನು ಕೆಲವರು ಅವರು ಕೇಳುತ್ತಾರೆ, ಅವರ ಹೃದಯವನ್ನು ಗಟ್ಟಿ ಮಾಡಿಕೊಂಡವರಾಗಿ ಅದನ್ನು ತಡೆಯುವುದಕ್ಕೆ ಅವರು ಮುಂದಾಗುತ್ತಾರೆ. This is the two kinds of response we get from people when they hear the gospel. ಸುವಾರ್ತೆಯನ್ನು ಅವರು ಕೇಳುವಾಗ ಜನರು ಈ ಎರಡು ರೀತಿಯಾಗಿ ಸ್ಪಂದನೆ ಮಾಡುವ ಸಂಗತಿಯನ್ನು ನಾವು ನೋಡುತ್ತೇವೆ. Some people will fear and they will come to God, they want to put faith in God. ಕೆಲವರು ಅವರು ಭಯಪಟ್ಟು ಅವರು ದೇವರ ಮೇಲೆ ನಾನು ನಂಬಿಕೆ ಇಡಬೇಕೆಂಬುದಾಗಿ ಅವರು ಬರುತ್ತಾರೆ. Some people hear again and again and their heart becomes hardened. ಇನ್ನು ಕೆಲವರು ಅವರು ಪದೇ ಪದೇ ಸುವಾರ್ತೆಯನ್ನು ಕೇಳಿ ಅವರ ಹೃದಯ ಅವರು ಕಠಿಣ ಮಾಡಿಕೊಳ್ಳುತ್ತಾರೆ. But now look at verse 3. ಈಗ 3ನೇ ವಚನವನ್ನು ನೋಡ್ರಿ. ಯೆರಿಕೋವಿನವರನ್ನು, ಆಯಿ ಎಂಬ ಊರಿನವರನ್ನು ಯೆಹೋಶುವನು ಸಂಹರಿಸಿದ ಸುದ್ದಿಯನ್ನ ಗಿಬ್ಯೋನಿನ ನಿವಾಸಿಗಳು ಕೇಳಿ ಅವರು ಒಂದು ಯುಕ್ತಿ ಮಾಡಿದರು. ಹೇಗೆಂದರೆ ಅವರು ತಮ್ಮ ಕತ್ತೆಗಳ ಮೇಲೆ ಆಳೆಯ ಗೋಣಿ ತಟ್ಟುಗಳನ್ನು ಹಾಕಿ ಅವುಗಳ ಮೇಲೆ ಅರಿದು ಹೋಗಿ ಕಟ್ಟಲ್ಪಟ್ಟಿರುವ ದ್ರಾಕ್ಷರಸದ ಹಳೆಯ ಬುದ್ದಲಿಗಳನ್ನ ಹೇರಿ ಅರಿದ ಹಳೆಯ ಕೆರಗಳನ್ನ ಮೆಟ್ಟಿ ಹಳೆಯ ಬಟ್ಟೆಗಳನ್ನ ಒಯ್ದೊಯ್ದು ಒಣ ರೊಟ್ಟಿ ಚೂರುಗಳನ್ನ ಬುತ್ತಿ ಕಟ್ಟಿಕೊಂಡು ತಾವು ರಾಯಭಾರಿಗಳೆಂದು ಗಿಲ್ಗಾಲಿನಲ್ಲಿದ್ದ ಯೆಹೋಶುವನ ಪಾಳೆಯಕ್ಕೆ ಬಂದು ಅವನಿಗೂ ಇಸ್ರಾಯೇಲರಿಗೂ ನಾವು ದೂರ ದೇಶದಿಂದ ಬಂದೆವು. Okay, up to verse 6 we read. So not everybody in Canaan wanted to fight with Israel. 6ನೇ ವಚನ ತನಕ ನಾವು ನೋಡಿದ್ದೇವೆ. ಆ ಒಂದು ಕಾನಾನ್ ದೇಶದ ಎಲ್ಲಾ ಕುಲಗಳು ಸಹ ಇಸ್ರಾಯೇಲ್ ಜನರ ಜೊತೆಯಲ್ಲಿ ನಾನು ಯುದ್ಧ ಮಾಡಬೇಕೆಂಬುದಾಗಿ ಅವರಿಗೆ ಮನಸ್ಸಿರಲಿಲ್ಲ. Many of the others came to fight against Joshua and Israel. ಇನ್ನು ಅನೇಕರು ಯೆಹೋಶುವನ ವಿರುದ್ಧವಾಗಿ ಮತ್ತು ಇಸ್ರಾಯೇಲ್ ದೇಶದ ವಿರುದ್ಧವಾಗಿ ಹೋರಾಡುವುದಕ್ಕೆ ಅವರು ಮುಂದೆ ಬರುತ್ತಾರೆ. The Gibeonites said, we don't want to fight, we want to make a covenant with Israel. ಆದ್ರೆ ಗಿಬ್ಯೋನರು ಅವರು ತಿಳಿಸ್ತಾ ಇರುವ ಒಂದು ಸಂಗತಿ ಅಂದ್ರೆ ನಾವು ಇಸ್ರಾಯೇಲ್ ಜನರ ಜೊತೆಯಲ್ಲಿ ಒಂದು ಒಡಂಬಡಿಕೆಯನ್ನು ನಾವು ಒಪ್ಪಂದವನ್ನು ಮಾಡಿಕೊಳ್ಳಬೇಕೆಂಬುದಾಗಿ ಅವರು ಬರುತ್ತಾರೆ. They were convinced that they cannot defeat Israel, and because God of Israel is fighting for them. ಇಸ್ರಾಯೇಲ್ ದೇಶವನ್ನು ಸೋಲಿಸುವುದಕ್ಕೆ ನಮಗೆ ಸಾಧ್ಯವಿಲ್ಲ, ಯಾಕಂದ್ರೆ ಇಸ್ರಾಯೇಲ್ ದೇಶದ ದೇವರು ಅವರ ಪರವಾಗಿ ಆತನು ಇದ್ದಾನೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಈ ಜನರು ಅರ್ಥ ಮಾಡಿಕೊಳ್ಳುತ್ತಾರೆ. So they pursued peace. ಅವರು ಸಂಧಾನ ಮಾಡುವುದಕ್ಕೆ ಅವರು ಮುಂದಾಗುತ್ತಾರೆ. They were only about 6 or 10 miles northeast of Ai.
ಅವರು ಈ ಒಂದು ಆಯಿ ಪಟ್ಟಣದ ಈಶಾನ್ಯ ಭಾಗದಲ್ಲಿ ಸುಮಾರು 6 ಮೈಲಿಗಳ ದೂರದಲ್ಲಿ ಅವರಿದ್ದಾರೆ. When you read the 4 to 6, they made a plan. ನಾವು 4ನೇ ವಚನದಿಂದ 6ನೇ ವಚನ ತನಕ ನಾವು ಓದುವಾಗ ಒಂದು ಯೋಜನೆಯನ್ನು ಅವರು ಹಾಕುತ್ತಾರೆ. They send emissaries with worn out cloth and bread that had mildew and all dried food. They brought that and said, we have come from a long distance. ಈ ಜನರು ಅವರು ಊರಿನವರನ್ನು ಕಳಿಸಿಕೊಂಡು ಅವರು ಹಳೆಯ ಗೋಣಿತಟ್ಟುಗಳನ್ನು ಹಾಕಿ ಹರಿದು ಹೋಗಿರುವ ಕೆರೆಗಳನ್ನು ಅದೆಲ್ಲವೂ ಸಹ ತೆಗೆದುಕೊಂಡು ಅವರು ನಾವು ದೂರ ದೇಶದಿಂದ ನಾವು ಬಂದಿದ್ದೇವೆ ಎಂಬುದಾಗಿ ಅಲ್ಲಿ ಅದನ್ನು ಆ ರೀತಿಯಾಗಿ ಅವರನ್ನು ತೋರ್ಪಡಿಸುವ ಹಾಗೆ ಅವರು ಮುಂದೆ ಬರುತ್ತಾರೆ. They came to the leaders, Joshua and leaders said, see, we are not of Canaan, we are from a far off place. ಅವರು ಯೆಹೋಶುವನ ಬಳಿಗೆ ಬಂದು ಅವರು ತಿಳಿಸ್ತಾ ಇದ್ದಾರೆ, ನಾವು ಕಾನಾನ್ ದೇಶದವರಲ್ಲ, ನಾವು ದೂರ ಸ್ಥಳದಿಂದ ನಾವು ಬಂದಿದ್ದೇವೆ ಎಂಬುದಾಗಿ ಇದೆಲ್ಲವನ್ನು ಸಹ ಅವರು ತೋರಿಸುತ್ತಾ ಇದ್ದಾರೆ. They deceived Joshua and the leaders. ಅವರು ಯೆಹೋಶುವನನ್ನು ಮತ್ತು ನಾಯಕರನ್ನು ಅವರು ವಂಚಿಸುತ್ತಾರೆ. They brought things that are dry and their chappals are worn out and they said, we have come long distance. ಅವರು ಒಣಗಿ ಹೋಗಿರುವ ಪದಾರ್ಥಗಳನ್ನು ತೆಗೆದುಕೊಂಡು ಬರುತ್ತಾರೆ, ಹಳೆಯ ಗೋಣಿತಟ್ಟುಗಳನ್ನು ಮತ್ತು ಸವಿದು ಹೋದ ಕೆರೆಗಳನ್ನು ಹಾಕಿಕೊಂಡು ನಾವು ದೂರ ದೇಶದಿಂದ ಬಂದಿದ್ದೇವೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. They deceived and gave untruthful answer. ಅವರು ವಂಚನೆ ಮಾಡಿ ಅವರು ಸುಳ್ಳಾದ ಒಂದು ಉತ್ತರಗಳನ್ನು ಕೊಡುತ್ತಾರೆ. They want to make a treaty with Israel. ಅವರು ಇಸ್ರಾಯೇಲ್ ದೇಶದ ಜೊತೆಯಲ್ಲಿ ಒಂದು ಒಪ್ಪಂದ ಮಾಡಿಕೊಳ್ಳಬೇಕೆಂಬುದಾಗಿ ಮುಂದಾಗುತ್ತಾರೆ. Because they knew what God has told Israelites. ಇಸ್ರಾಯೇಲ್ ದೇಶದವರಿಗೆ ದೇವರು ಏನು ಹೇಳಿದ್ದಾನೆ ಎಂಬುದಾಗಿ ಅವರಿಗೆ ಗೊತ್ತುಂಟು. Look at Deuteronomy chapter 20 verse 10 to 18. ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯ 10ನೇ ವಚನದಿಂದ 18ನೇ ವಚನ ತನಕ ನೋಡ್ರಿ. What was the command God gave to Israelites? ಇಸ್ರಾಯೇಲ್ ದೇಶದವರಿಗೆ ದೇವರು ಕೊಟ್ಟ ಒಂದು ಆಜ್ಞೆ ಏನಾಗಿತ್ತು? ನೀವು ಒಂದು ಪಟ್ಟಣವನ್ನ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಅದರ ಹತ್ತಿರಕ್ಕೆ ಬಂದಾಗ ಮೊದಲು ಅದು ಯುದ್ಧವಿಲ್ಲದೆ ಸಮಾಧಾನದಿಂದಲೇ ಅಧೀನವಾಗಬಹುದೆಂದು ಪ್ರಕಟಿಸಬೇಕು. ಅದರಲ್ಲಿರುವವರು ಒಪ್ಪಿ ಬಾಗಿಲನ್ನ ನಿಮಗೆ ತೆರೆದುಕೊಟ್ಟರೆ ಅವರೆಲ್ಲರೂ ನಿಮಗೆ ಬಿಟ್ಟಿ ಕೆಲಸವನ್ನ ಮಾಡುವ ದಾಸರಾಗಬೇಕು. ಅವರು ನಿಮ್ಮ ಮಾತಿಗೆ ಸಮ್ಮತಿಸದೆ ಎದುರಿಸಿದರೆ ಈ ದೇಶದ ಜನಾಂಗಗಳಿಗೆ ಸೇರದೆ ದೂರವಾಗಿರುವ ಜನಾಂಗಗಳ ಪಟ್ಟಣಗಳ ವಿಷಯದಲ್ಲಿ ನೀವು ಹಾಗೆಯೇ ನಡೆದುಕೊಳ್ಳಬೇಕು. ಆದರೆ ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವಂತಕ್ಕಾಗಿ ಕೊಡುವ ಈ ಜನಾಂಗಗಳ ಪಟ್ಟಣಗಳ ವಿಷಯದಲ್ಲಿ ಹಾಗೆ ಮಾಡದೆ ಉಸಿರು ಬಿಡುವ ಒಬ್ಬನಾದರೂ ಉಳಿಸಬಾರದು. ಇದು ತುಂಬಾ ಉದ್ದವಾದ ಒಂದು ವಾಕ್ಯ ಭಾಗ. ಅಲ್ಲಿ ನಡೆದ ಸಂಗತಿಗಳನ್ನು ತಿಳಿಸುತ್ತೇನೆ. ಕಾನಾನ್ ದೇಶಕ್ಕೆ ನೀವು ಹೋದಾಗ ದೇವರು ಈ ರೀತಿಯಾಗಿ ಅಲ್ಲಿರುವ ದುಷ್ಟ ಜನರನ್ನು ನೀನು ಅವರನ್ನು ಉಳಿಸಬರಬಾರದು, ಅವರನ್ನು ನೀವು ಸಂಹರಿಸಬೇಕೆಂಬುದಾಗಿ ತಿಳಿಸುತ್ತಾನೆ. ಆದರೆ ಯಾರಾದ್ರೂ ದೂರ ದೇಶದಿಂದ ಬಂದವರು ಅವರು ಸಂಧಾನ ಪಡಿಸುವುದಕ್ಕೋಸ್ಕರ ಬರುವುದಾದ್ರೆ ನೀನು ಸಹ ಅವರ ಜೊತೆಯಲ್ಲಿ ಸಂಧಾನ ಪಡಿಸಿಕೋ. ಈ ಗಿಬ್ಯೋನರು ಇದರ ವಿಷಯವಾಗಿ ಅವರು ಜಾಣದಿಂದ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಅವರು ಕಾನಾನ್ಯ ದೇಶದವರು, ಅವರನ್ನು ಸಂಹರಿಸಬೇಕಾಗಿತ್ತು. ಅವರು ವಂಚನೆ ಮೋಸ ಮಾಡುವುದಕ್ಕೆ ಅವರು ಮುಂದಾಗುತ್ತಾರೆ. Long distance. ನಾವು ದೂರ ದೇಶದಿಂದ ನಾವು ಬಂದಿದ್ದೇವೆ. And they said, we heard what your God has done to in Egypt, in the Red Sea. ಐಗುಪ್ತ ದೇಶದಲ್ಲಿ ಮತ್ತು ನಿಮ್ಮ ದೇವರು ಆತನು ಯಾವ ರೀತಿಯಾಗಿ ಬಿಡುಗಡೆ ಕೊಟ್ಟನೆಂಬುದಾಗಿ ನಮಗೆ ಗೊತ್ತುಂಟು. But they never mentioned anything about the victory in Jericho and Ai. ಆದ್ರೆ ಯೆರಿಕೋ ಮತ್ತು ಆಯಿ ಪಟ್ಟಣದಲ್ಲಿ ಸಿಕ್ಕ ಜಯದ ವಿಷಯವಾಗಿ ಅವರು ಸ್ವಲ್ಪವೂ ಸಹ ತಿಳಿಸಲಿಲ್ಲ. You know why? ಯಾಕೆ ಗೊತ್ತುಂಟಾ? We came from a long distance. This victory happened yesterday, therefore we didn't hear about that. We only heard what happened in Egypt and in the Red Sea. So they are telling, we are actually we are not from Canaan, we are from far away place. ನಾವು ದೂರ ದೇಶದಿಂದ ನಾವು ಬಂದಿದ್ದೇವೆ. ಆಯಿ ಪಟ್ಟಣದಲ್ಲಿ ಯೆರಿಕೋ ಪಟ್ಟಣದಲ್ಲಿ ಆದ ಜಯ ನಮಗೆ ಗೊತ್ತಿಲ್ಲ. ನಾವು ಇದು ನೆನ್ನೆ ಮೊನ್ನೆ ಆದ ಸಂಗತಿ, ಅದನ್ನು ತಿಳಿಸುವುದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ನಾವು ದೂರ ದೇಶದಿಂದ ಬಂದಿದ್ದೇವೆ. ಅದಕ್ಕೋಸ್ಕರ ಅವರು ಐಗುಪ್ತ ದೇಶದಲ್ಲಿ ನಡೆದ ಸಂಗತಿ, ಕೆಂಪು ಸಮುದ್ರದ ಬಳಿಯಲ್ಲಿ ನಡೆದ ಸಂಗತಿಗಳನ್ನು ತಿಳಿಸ್ತಾ ಇದ್ದಾರೆ. 9ನೇ ಅಧ್ಯಾಯದ 7ನೇ ವಚನ ನೋಡ್ರಿ. ಆಗ ಇಸ್ರಾಯೇಲರು ಇವಿಯರಾದ ಅವರಿಗೆ, ನೀವು ಒಂದು ವೇಳೆ ಈ ನಮ್ಮ ದೇಶದ ನಿವಾಸಿಗಳೇ ಆಗಿರಬಹುದು, ಆ ಪಕ್ಷದಲ್ಲಿ ನಾವು ನಿಮ್ಮ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುವುದು ಹೇಗೆ ಎಂದು ಉತ್ತರ ಕೊಟ್ಟರು. Up to verse 10 brother, 10ನೇ ವಚನವರೆಗೆ. ಅವರು ಯೆಹೋಶುವನಿಗೆ, ನಾವು ನಿನ್ನ ದಾಸರಾಗಿದ್ದೇವೆ ಎನ್ನಲು
ಅವನು ಅವರನ್ನು ನೀವು ಯಾರು, ಎಲ್ಲಿಯವರು ಎಂದು ಕೇಳಿದನು. ಅದಕ್ಕೆ ಅವರು, ನಿನ್ನ ಸೇವಕರಾದ ನಾವು ನಿಮ್ಮ ದೇವರಾದ ಯೆಹೋವನ ನಾಮ ಮಹತ್ತಿನ ನಿಮಿತ್ತ ಬಹುದೂರ ದೇಶದಿಂದ ಬಂದಿದ್ದೇವೆ. ನಮ್ಮ ಹಿರಿಯರು ದೇಶ ನಿವಾಸಿಗಳು ಆತನು ಐಗುಪ್ತದಲ್ಲಿ ನಡೆಸಿದ ಮಹತ್ಕಾರ್ಯಗಳ ಸುದ್ದಿಯನ್ನ ಹೆಷ್ಬೋನಿನ ಅರಸನಾದ ಸಿಯೋನ ಅಷ್ಟರೋತಿನಲ್ಲಿ ವಾಸವಾಗಿದ್ದ ಬಾಷಾನಿನ ಅರಸನಾದ ಓಗೋ ಎಂಬ ಈ ಇಬ್ಬರು ಅಮೋರಿಯರ ಅರಸರಿಗೆ ಮಾಡಿದ್ದೆಲ್ಲವನ್ನ ಕೇಳಿ ನಿಮ್ಮ ಪ್ರಯಾಣಕ್ಕೋಸ್ಕರ ಬುದ್ಧಿ ಕಟ್ಟಿಕೊಂಡು ಹೋಗಿ ಇಸ್ರಾಯೇಲರನ್ನ ಎದುರುಗೊಂಡು, ನಾವು ನಿಮ್ಮ ಸೇವಕರು, ನೀವು ನಮ್ಮ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳಿರಿ ಎಂಬುದಾಗಿ ಅವರನ್ನ ಬೇಡಿಕೊಳ್ಳಿರಿ ಎಂದು ಹೇಳಿ ನಮ್ಮನ್ನ ಕಳುಹಿಸಿದರು. Verse 12 also. ನಾವು ನಿಮ್ಮನ್ನು ಎದುರುಗೊಳ್ಳುವುದಕ್ಕಾಗಿ ಮನೆ ಬಿಟ್ಟು ಹೊರಟಾಗ ಪ್ರಯಾಣಕ್ಕೋಸ್ಕರ ತೆಗೆದುಕೊಂಡ ಈ ರೊಟ್ಟಿ ಬಿಸಿಯಾಗಿತ್ತು, ಈಗ ಒಣಗಿ ಚೂರು ಚೂರಾಗಿದೆ ನೋಡಿರಿ. See, they said we are from far away place. ನಾವು ದೂರ ದೇಶದಿಂದ ಬಂದವರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. We heard what your God did in Egypt and in Red Sea and Sihon and all that we heard. ಮತ್ತು ಐಗುಪ್ತ ದೇಶದಲ್ಲಿ, ಕೆಂಪು ಸಮುದ್ರದಲ್ಲಿ ಮತ್ತು ಶಿಯೋನಿನಲ್ಲಿ ಮಾಡಿದ ಸಂಗತಿ ನಿಮ್ಮ ದೇವರು ಯಾವ ರೀತಿಯಾಗಿ ನಡೆಸಿದನೆಂಬುದಾಗಿ ಅವರು ತಿಳಿಸುತ್ತಾರೆ. We want to be your servants. We want to make peace with you. ನಾವು ನಿಮ್ಮ ಸೇವಕರಾಗಬೇಕೆಂಬುದಾಗಿ ನಮಗೆ ಮನಸ್ಸುಂಟು, ನಾವು ನಿಮ್ಮ ಜೊತೆಯಲ್ಲಿ ಸಂಧಾನ ಪಡಿಸಿಕೊಳ್ಳಬೇಕು. But the thing is, Joshua and the leaders had a doubt. ಆದ್ರೆ ಯೆಹೋಶುವನು ಮತ್ತು ಅಲ್ಲಿದ್ದ ನಾಯಕರಿಗೆ ಒಂದು ಸಂಶಯವಿತ್ತು. Who are you? ನೀವು ಯಾರು? Maybe you are from this land. ನೀವು ಈ ದೇಶದವರೇ ಆಗಿರಬಹುದು. They said, no, look at the provision, look at our bread. When we started the journey, it was fresh roti, it was warm. Now look at it, it's all dry. ಇಲ್ಲ, ನಾವು ದೂರ ದೇಶದವರು, ನಾವು ಈ ಒಂದು ರೊಟ್ಟಿಯನ್ನು ನೀವು ನೋಡ್ರಿ, ನಾವು ಹೊರಡುವಾಗ ನಾವು ಬರುವಾಗ ಇದು ಬಿಸಿಯಾಗಿತ್ತು, ಈಗ ಅದೆಲ್ಲವೂ ಸಹ ಅದು ಒಣಗಿ ಹೋಗಿದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. Joshua and the leaders believed them. ಮತ್ತು ಯೆಹೋಶುವನು ಮತ್ತು ಅಲ್ಲಿದ್ದ ನಾಯಕರು ಈ ಜನರನ್ನು ನಂಬುತ್ತಾರೆ. If you turn with me, you don't need to do now, to Genesis chapter 27. ಆದಿಕಾಂಡ ಪುಸ್ತಕ 27ನೇ ಅಧ್ಯಾಯಕ್ಕೆ ನಿಮ್ಮ ಸತ್ಯವೇದ, ಅಲ್ಲಿ ಒಂದು ಸಮತೋಲನದ ಒಂದು ವಾಕ್ಯ ಭಾಗವನ್ನು ನಾವು ನೋಡುತ್ತೇವೆ. ವಂಚನೆಯ ಮುಖಾಂತರ ಆ ಯಾಕೋಬನು ಆತನು ಯಾವ ರೀತಿಯಾಗಿ ಆಶೀರ್ವಾದವನ್ನು ಆತನು ಕಳ್ಳತನ ಮಾಡುತ್ತಾನೆ ಎಂಬುದಾಗಿ ನಾವು ನೋಡುವವನಾಗಿದ್ದೇವೆ. Rebecca told Jacob, you listen to me, you bring the meat, I will cook it nice and I'll make a nice dinner for Isaac. And Jacob deceived his father. ರೆಬೆಕಳು ಯಾಕೋಬನಿಗೆ ತಿಳಿದ ಒಂದು ಸಂಗತಿ ಅಂದ್ರೆ, ನೀನು ಅದನ್ನು ತೆಗೆದುಕೊಂಡು ಬಾ, ನಾನು ಸಿದ್ಧಪಡಿಸಿ ಆಹಾರವನ್ನು ಸಿದ್ಧಪಡಿಸಿ ನಾನು ಆತನನ್ನು ವಂಚಿಸುವುದಕ್ಕೆ ಸಹಾಯ ಮಾಡುವ ಸಂಗತಿಯನ್ನು ನಾವು ನೋಡುತ್ತೇವೆ. Genesis 27:18 to 23 we read that. ನಾವು ಅದನ್ನು 27ನೇ ಅಧ್ಯಾಯ 18ನೇ ವಚನದಿಂದ ನಾವು ನೋಡುವವನಾಗಿದ್ದೇವೆ. ಆದಿಕಾಂಡ ಪುಸ್ತಕ Genesis 27:18 to 23 read it. ಆದಿಕಾಂಡ ಪುಸ್ತಕ 27ನೇ ಅಧ್ಯಾಯ 18ನೇ ವಚನದಿಂದ 23ನೇ ವಚನ ತನಕ ಓದ್ರಿ. ಅವನು ತಂದೆಯ ಬಳಿಗೆ ಹೋಗಿ ಅಪ್ಪ ಎಂದು ಹೇಳಲು, ತಂದೆಯು, ಏನು ಮಗನೇ, ನೀನು ಯಾರು ಎಂದು ಕೇಳಿದನು. ಯಾಕೋಬನು ಅವನಿಗೆ, ನಾನು ನಿನ್ನ ಹಿರಿ ಮಗನಾದ ಏಸಾವನು, ನಿನ್ನ ಅಪ್ಪಣೆಯಂತೆ ಮಾಡಿಕೊಂಡು ಬಂದಿದ್ದೇನೆ ಎಂದು ಕೂತುಕೊಂಡು ನಾನು ತಂದಿರುವ ಬೇಟೆ ಮಾಂಸವನ್ನ ಊಟ ಮಾಡಿ ನನ್ನನ್ನು ಆಶೀರ್ವದಿಸು ಎಂದು ಹೇಳಲು, ಈಸಾಕನು, ಏನು ಮಗನೇ, ಇಷ್ಟು ಬೇಗ ಹೇಗೆ ಸಿಕ್ಕಿತು ಎಂದು ಕೇಳಿದಕ್ಕೆ ಅವನು, ನಿನ್ನ ದೇವರಾದ ಯೆಹೋವನು ಅದನ್ನು ನನ್ನೆದುರಿಗೆ ಬರಮಾಡಿದನು ಅಂದನು. ಈಸಾಕನು ಅವನಿಗೆ, ಕಂದ, ನನ್ನ ಬಳಿಗೆ ಬಾ, ನೀನು ನನ್ನ ಮಗನಾದ ಏಸಾವನೋ ಅಲ್ಲವೋ, ನಿನ್ನನ್ನು ಮುಟ್ಟಿ ತಿಳ್ಕೊಳ್ಳಬೇಕು ಎಂದು ಹೇಳಿದನು. ಯಾಕೋಬನು ತನ್ನ ತಂದೆಯ ಹತ್ತಿರಕ್ಕೆ ಬಂದಾಗ ಈಸಾಕನು ಅವನನ್ನು ಮುಟ್ಟಿ ನೋಡಿ, ಸ್ವರವೇನು ಯಾಕೋಬನ ಸ್ವರ, ಕೈ ಏಸಾವನ ಕೈ ಅಂದುಕೊಂಡನು. ಯಾಕೋಬನ ಕೈಗಳು ಅವನ ಅಣ್ಣನ ಕೈಗಳಂತೆ ರೋಮ ಉಳ್ಳವುಗಳಾಗಿದ್ದರಿಂದ ಈಸಾಕನು ಇವನ ಗುರುತನ್ನು ತಿಳಿಯಲಾರದೆ ಅವನನ್ನು ಆಶೀರ್ವದಿಸಿದನು. ಅವನು, ನೀನು ನಿಜವಾಗಿಯೂ ನನ್ನ ಮಗನಾದ ಏಸಾವನೋ ಎಂದು ಕೇಳಿದಕ್ಕೆ ಯಾಕೋಬನು ಹೌದು ಅನ್ನಲು, ಈಸಾಕನು ಆ ಪದಾರ್ಥವನ್ನ ಹತ್ತಿರಕ್ಕೆ ತೆಗೆದುಕೊಂಡು ಬಾ, ನೀನು ತಂದ ಬೇಟೆ ಮಾಂಸವನ್ನ ನಾನು ಊಟ ಮಾಡಿದ ಮೇಲೆ ನಿನ್ನನ್ನು ಆಶೀರ್ವದಿಸುವನೆಂದು ಹೇಳಿದನು. Okay, we keep on reading. We hear that Isaac had some doubt. ಇಲ್ಲಿ ನಾವು ನೋಡುವ ಸಂಗತಿ ಅಂದ್ರೆ ಈಸಾಕನಿಗೆ ಸ್ವಲ್ಪ ಸಂಶಯವಿತ್ತು. Are you really my older son?
my Esau? ನೀನ್ ನಿಜಕ್ಕೂ ನನ್ನ ಹಿರಿಯ ಮಗನಾದ ಏಸಾವನು? Yes, I am. ಹೌದು, ನಾನು ಆತನೇ. But your voice sounds like Jacob. ಆದ್ರೆ ನಿನ್ನ ಒಂದು ಸ್ವರವು ಯಾಕೋಬನ ಹಾಗೆ ಉಂಟು. Come near. ಹತ್ತಿರಕ್ಕೆ ಬಾ. He touched him. ಮುಟ್ಟಿ ನೋಡುತ್ತಾನೆ. Oh, hairy hand. ತುಂಬಾ ರೋಮ ಇರುವ ಒಂದು ಕೈಗಳು. His mother has made all that sheep's skin with the hair. ಆ ಒಂದು ಕುರಿಯ ಎಲ್ಲಾ ಆ ಒಂದು ಉಣ್ಣೆಯನ್ನು ಚರ್ಮವನ್ನು ತೆಗೆದುಕೊಂಡು ಆ ಒಂದು ಆತನ ಮೈ ಮೇಲೆ ಹಾಕುತ್ತಾಳೆ. Oh, your sound is like Jacob. ನಿನ್ನ ಸ್ವರವು ಯಾಕೋಬನ ಹಾಗೆ ಉಂಟು. But you feel like Esau. ಆದ್ರೆ ಮುಟ್ಟುವುದಕ್ಕೆ ನೀನು ಏಸಾವನ ಹಾಗೆ ಉಂಟು. There was enough evidence that there's a trick going on. ಇಲ್ಲಿ ಏನೋ ಒಂದು ಸಂಶಯವಾಗಿರುವ ಒಂದು ನಿಗೂಢವಾಗಿರುವ ಸಂಗತಿ ನಡೆಯುತ್ತಾ ಉಂಟು ಎಂಬುದಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಎಲ್ಲಾ ಒಂದು ಸಾಧ್ಯತೆ ಇತ್ತು. Then he said, come near. ಹತ್ತಿರಕ್ಕೆ ಬಾ ಎಂಬುದಾಗಿ ಕರೆಯುತ್ತಾನೆ. ಆತನ ಬಟ್ಟೆಯನ್ನು ಆತನು ಅದರ ಒಂದು ವಾಸನೆಯನ್ನು ನೋಡುವುದಕ್ಕೆ ಮುಂದಾಗುತ್ತಾನೆ. ಇದು ಏಸಾವನ ಬಟ್ಟೆಯಾಗಿ ಉಂಟು. He goes out, that smell is there, you know. ಆತನು ಬೇಟೆಗಾರನು, ಆತನು ಹೊರಗೆ ಹೋಗುತ್ತಾನೆ, ಆ ಒಂದು ವಾಸನೆ ಆತನ ಮೈಯಲ್ಲಿ ಉಂಟು. Oh, it's my son Esau. ಹೌದು, ಈತನು ನನ್ನ ಮಗನು ಏಸಾವನು. Then he ate what he gave and he blessed him. ಆತನು ಕೊಟ್ಟ ಸಂಗತಿಯನ್ನು ಇಸಾಕನನ್ನು ಆತನು ತಿಂದು ಆತನು ಆಶೀರ್ವದಿಸುತ್ತಾನೆ. But the sound was Jacob's. ಆದ್ರೆ ಆ ಸ್ವರವು ಅದು ಯಾಕೋಬನದಾಗಿತ್ತು. He should have been careful. ಇಸಾಕನು ಆತನು ಜಾಗರೂಕತೆಯಿಂದ ಇರಬೇಕಾಗಿತ್ತು. Faith comes by hearing. ನಂಬಿಕೆಯು ಅದು ಕೇಳುವ ಮುಖಾಂತರ ಬರುವಂತದ್ದಾಗಿದೆ. It is the word of God that is more important. Your voice is more important than your feeling. ನಿಮ್ಮ ಒಂದು ಸ್ವರವು ಅದು ತುಂಬಾ ಪ್ರಾಮುಖ್ಯವಾದದ್ದು ಆ ಒಂದು ಅನಿಸಿಕೆಗಿಂತಲೂ ಸಹ. Your touch can deceive you, your smell can deceive you, but your voice cannot deceive. ನಮ್ಮ ಆ ಒಂದು ವಾಸನವನ್ನು ಮೋಸ ಮಾಡಬಹುದು, ನಮ್ಮ ಸ್ಪರ್ಶ ಮೋಸ ಮಾಡಬಹುದು, ಆದ್ರೆ ಸ್ವರವು ಎಂದಿಗೂ ಸಹ ಮೋಸ ಮಾಡುವುದಿಲ್ಲ. Your emotions can fool you. ಇನ್ನೊಂದು ವಿಧದಲ್ಲಿ ನಾವು ತಿಳಿಸಬೇಕಾದ್ರೆ ನಮ್ಮ ಉದ್ರೇಕಗಳು, ಭಾವನೆಗಳು ನಮ್ಮನ್ನು ಮೋಸ ಮಾಡಬಹುದು. Today many people are interested in the emotions, the miracles, the wonders, the healing. That's what they are more important. ಈ ದಿನಗಳಲ್ಲಿ ಅನೇಕ ಜನರು ಆ ಗುಣಪಡಿಸುವಿಕೆಯ ವಿಷಯಗಳಲ್ಲಿ ಆ ಒಂದು ಅನುಭವಗಳ ವಿಷಯವಾಗಿ ಅದರ ವಿಷಯವಾಗಿ ಹೆಚ್ಚಿನ ಒಂದು ಆಸಕ್ತಿ ಉಂಟು. We need to give importance to the swara, God's word. ನಾವು ಆ ಒಂದು ಸ್ವರಕ್ಕೆ ನಾವು ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ನಾವು ಕೊಡಬೇಕು, ದೇವರ ವಾಕ್ಯ. But Isaac was fooled. ಆದ್ರೆ ಇಸಾಕನನ್ನು ಅಲ್ಲಿ ತಾಯಿ ಮತ್ತು ಕಿರಿಯ ಮಗನು ವಂಚಿಸಿದರು. Now here we see that the Gibeonites deceived Joshua. ಇಲ್ಲಿ ಗಿಬ್ಯೋನರು ಯೆಹೋಶುವನನ್ನು ವಂಚಿಸುವ ಸಂಗತಿಯನ್ನು ನಾವು ನೋಡುತ್ತಾ ಇದ್ದೇವೆ. But there was enough doubt that Joshua had. Are you from here? Are you? They could have verified. They should have checked it. ಯೆಹೋಶುವನು ಆತನಿಗೂ ಸಹ ಸ್ವಲ್ಪ ಸಂಶಯವಾಯಿತು. ನೀವು ನಿಜಕ್ಕೂ ದೂರ ದೇಶದವರು, ನೀವು ಇಲ್ಲಿಯವರೇ ಇರಬೇಕು ಎಂಬುದಾಗಿ ಆತನು ಕೇಳುತ್ತಾನೆ. ಅವರೆಲ್ಲವನ್ನೂ ಸಹ ಅವರು ಪರೀಕ್ಷೆ ಮಾಡಿ ನೋಡಬೇಕಾಗಿತ್ತು. Verse 14 says, the men took some of their provisions, did not ask counsel from the Lord. 14ನೇ ವಚನದಲ್ಲಿ ಆಗ ಇಸ್ರಾಯೇಲರು ಅವರ ಬುತ್ತಿಯಲ್ಲಿ ಸ್ವಲ್ಪ ತೆಗೆದುಕೊಂಡರು, ಆದರೆ ಯೆಹೋವನನ್ನು ವಿಚಾರಿಸಲಿಲ್ಲ. Isaac saw that nice meat and the smell of the meat. He forgot that this was a deception. ಇಸಾಕನು ಆ ಒಂದು ಆಹಾರದ ಒಂದು ವಾಸನೆಯನ್ನು ಆತನು ಸ್ವೀಕಾರ ಮಾಡಿದ ನಂತರ ಈ ಒಂದು ವಂಚನೆಯ ವಿಷಯವಾಗಿ ಆತನು ಮರೆತು ಹೋದನು. Joshua and the people leaders, when they took that provision from them, they forgot about that this is a deception. ಮತ್ತು ಯೆಹೋಶುವನು ಮತ್ತು ಅಲ್ಲಿರೋ ಜನರು ಆ ಒಂದು ಬುತ್ತಿಯಲ್ಲಿದ್ದ ಸ್ವಲ್ಪ ಸಂಗತಿಯನ್ನು ಅವರು ತೆಗೆದುಕೊಂಡಾಗ ಇದು ಒಂದು ವಂಚಿಸುವ ಒಂದು ಯತ್ನ ಎಂಬುದಾಗಿ ಅವರು ಮರೆತು ಹೋದರು. We as believers should be very careful. ವಿಶ್ವಾಸಿಗಳಾಗಿರೋ ನಾವು ಸಹ ತುಂಬಾ ಜಾಗರೂಕತೆಯಿಂದ ನಾವಿರಬೇಕು. Don't go by our emotions. ನಮ್ಮ ಒಂದು ಭಾವನೆಗಳ ಹಿಂದೆ ನಾವು ಹೋಗಬಾರದು. Hear the word of God and test everything against the word of God. ನಾವು ಪ್ರತಿ ಸಂಗತಿಯನ್ನು ಸಹ ನಾವು ದೇವರ ವಾಕ್ಯದ ಜೊತೆಯಲ್ಲಿ ನಾವು ಪರೀಕ್ಷೆ ಮಾಡಿ ನಾವು ನೋಡಬೇಕು. 1 Thessalonians 5:21. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನ. 1 Thessalonians 5:21. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನ. ಆದರೆ ಎಲ್ಲವನ್ನ ಪರಿಶೋಧಿಸಿ ಒಳ್ಳೆಯದನ್ನ ಭದ್ರವಾಗಿ ಹಿಡಿದುಕೊಳ್ಳಿರಿ, ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಿ. Again and again the word of God is reminding us, be careful, test everything by the word of God. ಪದೇ ಪದೇ ದೇವರ ವಾಕ್ಯವು ನಮಗೆ ಜ್ಞಾಪಕಪಡಿಸುವ ಸಂಗತಿ ಏನಂದ್ರೆ ನಾವು ಎಲ್ಲವನ್ನೂ ಸಹ ನಾವು ಪರಿಶೋಧಿಸಿದವರಾಗಿ ಒಳ್ಳೆಯದನ್ನು ನಾವು ಭದ್ರವಾಗಿ ಹಿಡಿದುಕೊಳ್ಳಬೇಕೆಂಬುದಾಗಿ ನಮಗೆ ತಿಳಿಸುವುದಾಗಿದೆ. Lord Jesus wants us, be aware, be careful.
ಕರ್ತನಾಗಿರುವ ಯೇಸು ಕ್ರಿಸ್ತನು ಸಹ ಜಾಗರೂಕತೆಯಿಂದ ಇರ್ರಿ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಅನೇಕ ಬಾರಿ ಆತನು ತಿಳಿಸುತ್ತಾನೆ. The apostles want us again and again, be alert, be careful. ಅಪೊಸ್ತಲರು ಸಹ ನೀವು ಜಾಗರೂಕತೆಯಿಂದ ನೀವು ಇರ್ರಿ ಎಂಬುದಾಗಿ ಅನೇಕ ಬಾರಿ ಅವರು ಸಹ ತಿಳಿಸುತ್ತಾರೆ. Our enemy comes in different ways. ನಮ್ಮ ವೈರಿಯು ಆತನು ಬೇರೆ ಬೇರೆ ರೀತಿಗಳಲ್ಲಿ ಆತನು ಬರುತ್ತಾನೆ. How does he come? ಯಾವ ರೀತಿಯಾಗಿ ಬರುತ್ತಾನೆ? Sometimes he comes as a roaring lion. ಕೆಲವು ಬಾರಿ ಆತನು ಘರ್ಜಿಸುವ ಸಿಂಹದ ರೀತಿಯಲ್ಲಿ ಆತನು ಬರುತ್ತಾನೆ. If he always comes like that, we will be very alert. Oh, he's roaring, right? ಆತನು ಯಾವಾಗಲೂ ಸಹ ಆತನು ಘರ್ಜಿಸುವ ಸಿಂಹದ ರೀತಿಯಲ್ಲಿ ಆತನು ಬರುತ್ತಾನೆ ಎಂಬುದಾಗಿ ನಾವು ಅಂದುಕೊಳ್ಳುವುದಾದ್ರೆ ನಾವು ಜಾಗರೂಕತೆಯಿಂದ ನಾವು ಇರುತ್ತೇವೆ ಅಲ್ಲವೇ? Some other times, how does he come? ಇನ್ನು ಕೆಲವು ಬಾರಿ ಯಾವ ರೀತಿಯಾಗಿ ಆತನು ಬರುತ್ತಾನೆ? The angel of light. ಆತನು ಬೆಳಕಿನ ದೂತನ ಹಾಗೆ ಆತನು ಬರುತ್ತಾನೆ. He may be coming from the pulpit. ಆತನು ಈ ಒಂದು ಪೀಠದಿಂದ ಆತನು ಬರುತ್ತಾ ಇರಬಹುದು. If we allow false teachers to come and preach, they will be telling nice things, but they are coming like Satan, coming like angel of light. ಅವರಿಲ್ಲಿ ಬಂದು ಒಳ್ಳೆ ಸಂಗತಿಗಳನ್ನು ಸಹ ತಿಳಿಸುವ ರೀತಿಯಲ್ಲಿ ಅವರು ಬೋಧಿಸುತ್ತಾರೆ, ಆದ್ರೆ ಸೈತಾನನು ಆ ಒಂದು ಬೆಳಕಿನ ದೂತನ ಹಾಗೆ ಆತನು ಬರುತ್ತಾ ಇದ್ದಾನೆ. If you are only listening to television Christianity, it will be like an angel of light. ನಾವು ದೂರದರ್ಶನದಲ್ಲಿ ಬರುವ ಒಂದು ಜನರ ಅವರ ಒಂದು ಪ್ರಸಂಗಗಳನ್ನು ನಾವು ಕೇಳುತ್ತಾ ನಾವು ಇರುವುದಾದ್ರೆ ಈ ಒಂದು ಆ ಒಂದು ಬೆಳಕಿನ ದೂತದ ಹಾಗೆ ಅದಿರುವಂತದ್ದಾಗಿರುತ್ತದೆ. He doesn't not come always. He doesn't come at all with horns. ಆತನು ಯಾವಾಗಲೂ ಆತನು ಕೊಂಬುಗಳಿಟ್ಟುಕೊಂಡು ಆತನು ಬರುವುದಿಲ್ಲ. Oneida TV, it's not there now. They had an advertisement with Satan with the horns. Many people think that Satan has horns. ಹಿಂದೆ ಒನಿಡಾ ಎಂಬುದಾಗಿರ್ತಕ್ಕಂಥ ಒಂದು ಟಿವಿಯನ್ನು ಅವರು ಮಾರುತ್ತಾ ಇದ್ದರು. ಅದರ ಒಂದು ಜಾಹೀರಾತಿನಲ್ಲಿ ಆ ಒಂದು ದೆವ್ವವು ಕೊಂಬುಗಳಿದ್ದ ಒಂದು ದೆವ್ವದ ಒಂದು ಜಾಹೀರಾತನ್ನು ಅವರು ಕೊಡ್ತಾ ಇದ್ರು. ಅನೇಕ ಜನರು ದೆವ್ವಕ್ಕೆ ಕೊಂಬುಗಳುಂಟು ಎಂಬುದಾಗಿ ಅಂದುಕೊಳ್ಳುತ್ತಾರೆ. Satan was a beautiful creation, Lucifer. ಸೈತಾನ ಲೂಸಿಫರ್ನು ಆತನು ತುಂಬಾ ಸುಂದರವಾದ ಒಂದು ಸೃಷ್ಟಿಯಾಗಿದ್ದನು. He is very smart. ಆತನು ತುಂಬಾ ಜಾಣನು. He comes in different ways. ಬೇರೆ ಬೇರೆ ರೀತಿಯಲ್ಲಿ ಆತನು ಬರುತ್ತಾನೆ. Be alert, test everything. ತುಂಬಾ ಜಾಗರೂಕತೆಯಿಂದ ನೀವಿರ್ರಿ, ಎಲ್ಲವನ್ನೂ ಸಹ ನೀವು ಪರಿಶೀಲಿಸಿ ನೋಡ್ರಿ. ಸೈತಾನನು ಆತನು ವಂಚಿಸುವ ತುಂಬಾ ಪ್ರಮುಖನಾತನು ಆಗಿದ್ದಾನೆ. From Garden of Eden, ಏದೇನ್ ತೋಟದಿಂದ, from Genesis 3, ಆದಿಕಾಂಡ 3ನೇ ಅಧ್ಯಾಯದಿಂದ, look at Revelation 20 verse 8 and 10. Please read ಮತ್ತು ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ನೋಡ್ರಿ. After the 1000-year reign of Christ, ಕ್ರಿಸ್ತನ ಒಂದು 1000 ವರ್ಷಗಳ ಆಳ್ವಿಕೆಯ ನಂತರ, that 1000 years he will be bound. ಆ 1000 ವರ್ಷಗಳು ಆತನು ಬಂಧನದಲ್ಲಿ ಆತನು ಇರುತ್ತಾನೆ. When he is released, what does he do? ಆದ್ರೆ ಆತನಿಗೆ ಬಿಡುಗಡೆ ಕೊಟ್ಟಾಗ ಆತನ ಏನು ಮಾಡುತ್ತಾನೆ? Revelation 20 verse 8 and verse 10. ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ, ಆ 1000 ವರ್ಷಗಳು ತೀರದ ಮೇಲೆ ಸೈತಾನನಿಗೆ ಸೆರೆಯಿಂದ ಬಿಡುಗಡೆ ಆಗುವುದು. ಅವನು ಹೊರಗೆ ಬಂದು ಭೂಮಿಯ 4 ದಿಕ್ಕುಗಳಲ್ಲಿರುವ ಗೋಗ್ ಮಾಗೋಗ್ ಎಂಬ ಜನಾಂಗಗಳನ್ನು ಮರಳುಗೊಳಿಸಿ ಅವರನ್ನು ಯುದ್ಧಕ್ಕೆ ಕೂಡಿಸುವನು. ಅವರ ಸಂಖ್ಯೆಯು ಸಮುದ್ರದ ಮರಳಿನಷ್ಟಿರುವುದು. ಅವರು ದೇಶದಲ್ಲೆಲ್ಲ ಹರಡಿಕೊಂಡು ದೇವ ಜನರ ದಂಡಿಗೂ ನಮ್ಮ ಪ್ರಿಯ ಪಟ್ಟಣಕ್ಕೂ ಮುತ್ತಿಗೆ ಹಾಕಿದರು. Satan is a deceiver. ಸೈತಾನನು ಆತನು ವಂಚಿಸುವವನು. The first 2 chapters of Bible, Genesis 1 and 2, is before sin entered the world. ಆದಿಕಾಂಡ ಪುಸ್ತಕದ ಮೊದಲು 2 ಅಧ್ಯಾಯಗಳನ್ನು ಓದುವಾಗ ಪಾಪವು ಲೋಕಕ್ಕೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಇದ್ದ ಒಂದು ಘಟನೆಗಳಾಗಿವೆ. Everything was good. ಎಲ್ಲವೂ ಸಹ ಒಳ್ಳೆಯದಾಗಿ ಇತ್ತು. Chapter 3, sin entered. 3ನೇ ಅಧ್ಯಾಯದಲ್ಲಿ ಪಾಪವು ಪ್ರವೇಶಿಸಿತು. Satan, a master deceiver. ಸೈತಾನನು ಆತನು ವಂಚಿಸುವುದರಲ್ಲಿ ಆತನು ಪ್ರಮುಖನು. Last 2 chapters of the Bible, ಸತ್ಯವೇದದ ಕಡೆಯ 2 ಅಧ್ಯಾಯಗಳಲ್ಲಿ, once God removes the sin from this world, what will be the new heaven and earth like? ಆ ಪಾಪವನ್ನು ಈ ಲೋಕದಿಂದ ದೇವರು ಆತನು ತೆಗೆದ ನಂತರ ಹೊಸ ಒಂದು ಭೂಮಿ ಮತ್ತು ಆಕಾಶ ಮತ್ತು ಭೂಮಿ ಯಾವ ರೀತಿಯಾಗಿ ಉಂಟೆಂಬುದಾಗಿ ನಾವು ನೋಡುತ್ತೇವೆ. Before that, in chapter 20, ಆದ್ರೆ 20ನೇ ಅಧ್ಯಾಯದಲ್ಲಿ Satan is released after the 1000 year. 1000 ವರ್ಷದ ಆಳ್ವಿಕೆಯ ನಂತರ ಸೈತಾನನನ್ನು ಬಿಡುಗಡೆ ಮಾಡಿದ ನಂತರ What will he do? ಆತನು ಏನು ಮಾಡುತ್ತಾನೆ? ಜನರನ್ನು ವಂಚಿಸುತ್ತಾನೆ. So this Gibeonites is a picture of Satan. ಈ ಗಿಬ್ಯೋನರ ವಿಷಯವಾಗಿ ನಾವು ನೋಡುವಾಗ ಇದು ಸೈತಾನನ ಒಂದು ಚಿತ್ರವಾಗಿದೆ. They are deceiving. ವಂಚಿಸುವ ಜನರು. We have 3 cities. We have 3 things we see in chapter 6, 7 and 8 and 6, 7 and 9. 6, 7 ಮತ್ತು 9ನೇ ಅಧ್ಯಾಯಗಳಲ್ಲಿ ಕೆಲವು 3 ಸಂಗತಿಗಳನ್ನು ನಾವು ನೋಡುತ್ತೇವೆ. In chapter 6 we see the big city of
Jericho. 6ನೇ ಅಧ್ಯಾಯದಲ್ಲಿ ದೊಡ್ಡ ಪಟ್ಟಣವಾದಂತ ಯೆರಿಕೋನ ವಿಷಯವಾಗಿ ನಾವು It has ನೋಡುತ್ತೇವೆ. a big wall all around, a very strong wall. ಅವರ ಸುತ್ತಲೂ ತುಂಬಾ ದೊಡ್ಡದಾದ ಒಂದು ಗೋಡೆ ಇತ್ತು, ತುಂಬಾ ಗಟ್ಟಿಯಾದ ಒಂದು ಗೋಡೆ. It looks very attractive. ನೋಡುವುದಕ್ಕಿಂತ ತುಂಬಾ ಆಕರ್ಷಣೆಯನ್ನು ಉಂಟು ಮಾಡುವ ಒಂದು ಗೋಡೆಯಾಗಿದೆ. Jericho is a picture of this world. ಯೆರಿಕೋವು ಈ ಒಂದು ಲೋಕಕ್ಕೆ ಅದು ಚಿತ್ರಣವಾಗಿ ಉಂಟು. Very attractive. ನೋಡುವುದಕ್ಕಿಂತ ತುಂಬಾ ಆಕರ್ಷಣೆ ಮಾಡುವ ಒಂದು ಸ್ಥಳ. Bangalore city, ಬೆಂಗಳೂರು ಪಟ್ಟಣ, Mumbai Patna, ಮುಂಬೈ ಪಟ್ಟಣ, London city. ಲಂಡನ್ ಪಟ್ಟಣ. It stands against a believer like a mighty fortress. ಒಬ್ಬ ವಿಶ್ವಾಸಿಗೆ ವಿರುದ್ಧವಾಗಿ ತುಂಬಾ ದೊಡ್ಡದಾದ ಒಂದು ಸ್ಥಳ, ಒಂದು ಆಶ್ರಯಗಿರಿಯಾಗಿ ಉಂಟು, ಆಕರ್ಷಕವಾಗಿ ಉಂಟು. So Jericho, God gave victory when they obeyed God. ದೇವರಿಗೆ ಜನರು ಅವರು ವಿಧೇಯರಾದಾಗ ಯೆರಿಕೋವಿನಲ್ಲಿ ಅವರಿಗೆ ಒಂದು ಜಯ ಸಿಕ್ಕಿತು. ಐಯಲ್ಲಿ is a picture of our flesh. ಅದು ನಮ್ಮ ಒಂದು ಶರೀರದ ಒಂದು ಚಿತ್ರವಾಗಿ ಉಂಟು. We underestimate our weakness, our flesh. ನಾವು ಅನೇಕ ಬಾರಿ ನಮ್ಮ ಶರೀರದ ವಿಷಯವಾಗಿ ತುಂಬಾ ಅಲ್ಪವಾಗಿ ನಾವು ಪರಿಗಣಿಸುತ್ತೇವೆ. So that is another enemy. ಅದು ಸಹ ನಮಗೆ ಒಂದು ವೈರಿಯಾಗಿ ಉಂಟು. And Gibeonites, ಗಿಬಿಯೋನರು they are picture of the devil. ಅವರು ಸೈತಾನನಿಗೆ ಚಿತ್ರಣವಾಗಿದ್ದಾರೆ. Comes by deception. ಅವರು ವಂಚನೆಯ ಮುಖಾಂತರ ಅವರು ಬರುತ್ತಾರೆ. So sometimes we get attracted by the world. ಕೆಲವು ಬಾರಿ ನಾವು ಲೋಕದಿಂದ ನಮಗೆ ಆಕರ್ಷಣೆ ಉಂಟಾಗುವಂತದ್ದಾಗಿದೆ, ನಮ್ಮನ್ನು ಸೋಲಿಸುವಂತದ್ದಾಗಿದೆ. Sometimes we get defeated by our flesh. ಕೆಲವು ಬಾರಿ ನಮ್ಮ ಒಂದು ಶರೀರದಿಂದ ನಮಗೆ ಸೋಲು ಉಂಟಾಗುವಂತದ್ದಾಗಿದೆ. Sometimes we are cheated by Satan. ಕೆಲವು ಬಾರಿ ಸೈತಾನನಿಂದ ನಾವು ಮೋಸಕ್ಕೆ ಒಳಗಾಗುತ್ತೇವೆ. So these three are the enemies against Israel. ಈ ಮೂರು ಕ್ಷೇತ್ರಗಳು ಇಸ್ರಾಯೇಲ್ ದೇಶದ ವಿರುದ್ಧವಾಗಿದ್ದರು. Jericho, Ai and the Gibeonites. ಯೆರಿಕೋ ಪಟ್ಟಣ, ಐ ಪಟ್ಟಣ ಮತ್ತು ಗಿಬಿಯೋನರು. As believers, God is reminding you and me, we also have these three enemies. ವಿಶ್ವಾಸಿಗಳಾಗಿರುವ ನಮಗೂ ಸಹ ಮೂರು ವೈರಿಗಳು ಉಂಟು ಎಂಬುದಾಗಿ ದೇವರ ವಾಕ್ಯವು ನಮಗೆ ಜ್ಞಾಪಕಪಡಿಸುತ್ತಾ ಉಂಟು. So Joshua and the people made a covenant with them. ಯೆಹೋಶುವನು ಮತ್ತು ಅಲ್ಲಿದ್ದ ಜನರು ಈ ಗಿಬಿಯೋನರ ಜೊತೆಯಲ್ಲಿ ಅವರು ಒಂದು ಒಪ್ಪಂದ ಮಾಡುತ್ತಾರೆ. At the end of 3 days they came to know that they were neighbors. 16ನೇ ವಚನದಲ್ಲಿ ನೋಡ್ರಿ, ಒಡಂಬಡಿಕೆಯಾದ 3 ದಿನಗಳ ಮೇಲೆ ಅವರು ಹತ್ತಿರದವರು ತಮ್ಮ ಮಧ್ಯದಲ್ಲಿಯೇ ವಾಸಿಸಿದವರು ಎಂಬುದಾಗಿ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. Truth to be resurrected, it takes 3 days. ಒಂದು ಸತ್ಯಾಂಶವು ಅದು ಪುನರ್ಚೇತನ ಆಗಬೇಕಾದ್ರೆ 3 ದಿನಗಳು ಬೇಕು. They killed Jesus and put him in the tomb. ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ಕೊಂದು ಅವರು ಸಮಾಧಿಯಲ್ಲಿ ಅವರು ಹೂಣಿಟ್ಟರು. But on the 3rd day the truth came out. ಆದರೆ 3ನೇ ದಿನದಲ್ಲಿ ಸತ್ಯಾಂಶವು ಆತನು ಎದ್ದು ಬಂದನು. Our God is a God of resurrection. ನಮ್ಮ ದೇವರು ಆತನು ಪುನರುತ್ಥಾನದ ದೇವರಾಗಿದ್ದಾನೆ. You can lie and you can deceive, you can kill, but the truth will be resurrected. ನಾವು ಸುಳ್ಳು ಹೇಳಬಹುದು, ನಾವು ಕೊಂದು ಹಾಕಬಹುದು, ಆದ್ರೆ ಯಾವಾಗಲೂ ಅದು ಸತ್ಯಾಂಶವು ಹೊರಗೆ ಬರುವಂತದ್ದಾಗಿದೆ. 3rd day they realized that they were cheated. 3ನೇ ದಿನದಲ್ಲಿ ಅವರು ಮೋಸ ಹೋದರು ಎಂಬುದಾಗಿ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. Even a man like Joshua was cheated. ಯೆಹೋಶುನಂತ ಮನುಷ್ಯನು ಆತನು ಸಹ ಮೋಸಕ್ಕೆ ಒಳಗಾಗುತ್ತಾನೆ. And so that is a warning for anyone. You may be a leader, you may be a godly man, but you can also be deceived. ನೀವು ದೈವಿಕರಾದ ಮನುಷ್ಯರು ನೀವಾಗಿರಬಹುದು, ಆದರೂ ಸಹ ನೀವು ಮೋಸಕ್ಕೆ ಒಳಗಾಗುವ ಒಂದು ಸಾಧ್ಯತೆ ಉಂಟು. I close it quickly. ನಾವು ತಕ್ಷಣವಾಗಿ ನಾನು ಮುಗಿಸುತ್ತೇನೆ. Verse 18 says, when the people did not attack them, the leaders of the congregation sworn to them by the Lord, then all the congregation murmured against the leaders. 18ನೇ ವಚನ, ಸಮೂಹ ಪ್ರಧಾನರು ಇಸ್ರಾಯೇಲ್ ದೇವರಾದ ಯೆಹೋವನ ಹೆಸರಿನಲ್ಲಿ ಅವರಿಗೆ ಪ್ರಮಾಣ ಮಾಡಿದ್ದರಿಂದ ಇಸ್ರಾಯೇಲರು ಅವರನ್ನ ಒಡೆಯಲಿಲ್ಲ. ಆದರೆ ಸಮೂಹದವರೆಲ್ಲ ಪ್ರಧಾನರಿಗೆ ವಿರುದ್ಧವಾಗಿ ಗುಣಗುಟ್ಟಿದರು. This is the only time we read about murmuring in the book of Joshua. ಯೆಹೋಶುವನ ಗ್ರಂಥದಲ್ಲಿ ನಾವು ಗುಣಗುಟ್ಟುವಿಕೆಯ ವಿಷಯದಲ್ಲಿ ಇದು ಮೊದಲನೇ ಬಾರಿಗೆ ಒಂದೇ ಬಾರಿ ಮಾತ್ರ ನಾವು ನೋಡುತ್ತೇವೆ. Book of Numbers was filled with murmuring. ಅರಣ್ಯಕಾಂಡದಲ್ಲಿ ಸಂಪೂರ್ಣವಾಗಿ ಅದು ಗುಣಗುಟ್ಟುವಿಕೆಯ ವಿಷಯವಾಗಿಯೇ ಇತ್ತು. Here there's only one time in this book. ಆದ್ರೆ ಈ ಪುಸ್ತಕದಲ್ಲಿ ಒಂದೇ ಬಾರಿ ಉಂಟು. It was the failure of the leaders, not the people. ಅಲ್ಲಿ ನಾಯಕರ ಒಂದು ಸೋಲಾಗಿತ್ತು. In Numbers it was the people complaining. ಅಲ್ಲಿ ಅರಣ್ಯಕಾಂಡದಲ್ಲಿ ಜನರು ಅವರು ಗುಣಗುಡುತ್ತಾ ಇದ್ದರು. Here it was the failure of the leaders. ಆದ್ರೆ ಇಲ್ಲಿ ನಾಯಕರ ಸೋಲುವಿಕೆಯಾಗಿತ್ತು. But what did they do? ಅವರು ಏನ್ ಮಾಡುತ್ತಾರೆ? They did not break the covenant because the covenant was made in the name of God.
God. ಆದ್ರೆ ಆ ಒಂದು ಒಡಂಬಡಿಕೆಯನ್ನು ಅವರು ಮುರಿಯಲಿಲ್ಲ. ಕಾರಣ ಯಾಕಂದ್ರೆ ಆ ಒಂದು ಒಡಂಬಡಿಕೆಯನ್ನು ದೇವರ ಹೆಸರಿನಲ್ಲಿ ಅವರು ಮಾಡಿದರು. If you break that covenant, God's anger will come on you. ಆ ಒಂದು ಒಡಂಬಡಿಕೆಯನ್ನು ಅವರು ಮುರಿದಿದ್ದೇ ಆದರೆ ದೇವರ ಕೋಪ ಅವರ ಮೇಲೆ ಬರುವಂತದ್ದಾಗಿತ್ತು. They saved the Gibeonites. ಅವರು ಗಿಬಿಯೋನರನ್ನು ರಕ್ಷಿಸಿದರು. They kept their word. ಅವರ ಮಾತನ್ನು ಕಾಪಾಡಿಕೊಂಡರು. In the New Testament we are told, let your yes be yes, let your no be no. ಹೊಸ ಒಡಂಬಡಿಕೆಯಲ್ಲಿ ಸ್ಪಷ್ಟವಾದ ಒಂದು ವಾಕ್ಯ ನಮಗೆ ಉಂಟು. ಅದೇನೆಂದರೆ ನಿಮ್ಮ ಹೌದು ಹೌದಾಗಿರಲಿ, ಇಲ್ಲ ಇಲ್ಲವಾಗಿರಲಿ. Today in the marriages people give oath and later they divorce. ಮತ್ತು ಈ ಒಂದು ಮದುವೆ ಕಾರ್ಯಗಳಲ್ಲಿ ಆ ಗಂಡ ಹೆಂಡಂದಿರು ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಹೌದೆಂಬುದಾಗಿ ನಾವು ತಿಳಿಸ್ತಾರೆ. ಆದ್ರೆ ನಂತರ ಅವರು ವಿಚ್ಛೇದನವನ್ನು ಮಾಡಿಕೊಳ್ಳುತ್ತಾರೆ. Baptism is going to happen tomorrow morning. People will go to the water and say, yes, no matter what happen, I will follow the Lord. No turning back. But later they break their word. ಈ ದಿನಗಳಲ್ಲಿ ದೀಕ್ಷಾಸ್ನಾನದ ತೊಟ್ಟಿಯಲ್ಲಿಯೂ ಸಹ ಮುಳುಗುವಾಗ ಹೌದು ನಾನು ಹಿಂದಿರುಗಿ ಹೋಗುವುದಿಲ್ಲ ಎಲ್ಲವನ್ನೂ ಸಹ ಅವರು ತಿಳಿಸುತ್ತಾರೆ. ಆದ್ರೆ ಅದಾದ ನಂತರ ಅವರ ಜೀವನದಲ್ಲಿ ಅವರು ಹಿಂದಕ್ಕೆ ಹೊರಟು. Joshua and the leaders were men of integrity. They kept their word. ಆದ್ರೆ ಯೆಹೋಶುವನು ಮತ್ತು ಅಲ್ಲಿದ್ದ ನಾಯಕರು ಅವರು ಯಥಾರ್ಥತೆ ಇದ್ದ ಪ್ರಾಮಾಣಿಕರಾದ ಜನರವರು ಆಗಿದ್ದರು. ಅವರ ಮಾತನ್ನು ಅವರು ಕಾಪಾಡಿಕೊಳ್ಳುತ್ತಾರೆ. They didn't want to bring a disgrace to God's name. ದೇವರ ಹೆಸರಿಗೆ ಒಂದು ಅಪಕೀರ್ತಿ ತರುವುದಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ. Though Israel will not break their word, the Gibeonites need to be punished for their deception. ಇಸ್ರಾಯೇಲ್ ದೇಶದವರು ಅವರ ಒಂದು ಮಾತನ್ನು ಅವರು ಕಾಪಾಡಿದರೂ ಸಹ ಗಿಬ್ಯೋನರು ಅವರು ಮಾಡಿದ ಒಂದು ವಂಚನೆಯ ನಿಮಿತ್ತವಾಗಿ ಅವರಿಗೆ ನ್ಯಾಯ ತೀರ್ಪು ಬರಲೇಬೇಕಾಗಿತ್ತು. So Joshua addressed the Gibeonites. ಯೆಹೋಶುವನು ಆ ಒಂದು ಗಿಬ್ಯೋನರನ್ನು ಅದನ್ನು ಉದ್ದೇಶಿಸಿ ಆತ ಮಾತನಾಡುತ್ತಾನೆ. He rebuked them. ಅವರಿಗೆ ಗದರಿಸುತ್ತಾನೆ. And they became slaves. ಮತ್ತು ಅವರು ಗುಲಾಮರಾದರು. The deception brought them to slavery. ಅವರ ಒಂದು ವಂಚನೆಯ ಒಂದು ಕಾಣದ ದೆಸೆಯಿಂದ ಅವರು ಗುಲಾಮತ್ವಕ್ಕೆ ಅವರು ಬಂದರು. They were to be water carriers and wood cutters for Israel. ಅವರು ನೀರನ್ನು ಹೊಯ್ಯುವವರು ಮತ್ತು ಆ ಒಂದು ಸೌದೆಯನ್ನು ಕಡಿಯುವವರು ಆಗಿದ್ದರು. But it's very interesting to note something. ಆದ್ರೆ ತುಂಬಾ ಆಸಕ್ತಿ ಉಂಟು ಮಾಡುವ ಸಂಗತಿ ನೋಡ್ರಿ. They were to do that around the tabernacle. ಇದನ್ನು ಅವರು ದೇವದರ್ಶನದ ಗುಡಾರದ ಸುತ್ತಲೂ ಅವರು To ಮಾಡಬೇಕಾಗಿತ್ತು. bring water for the need in the tabernacle. ಆ ದೇವದರ್ಶನ ಗುಡಾರದಲ್ಲಿ ನೀರಿನ ಒಂದು ಸಂಗತಿಯನ್ನು ಅವರು ತರಬೇಕಾಗಿತ್ತು. They became servant slaves cutting so they would for the sacrifices in the temple. ಆ ಒಂದು at that time tabernacle. ಆ ದೇವದರ್ಶನ ಗುಡಾರದಲ್ಲಿ ಅಲ್ಲಿ ಸಮರ್ಪಿಸಬೇಕಾದ ಒಂದು ಯಜ್ಞಗಳಿಗೆ ಕಟ್ಟಿಗೆಯನ್ನು ತರುವುದಕ್ಕೆ ಅವರು ಆ ಒಂದು ಸೌದೆಯನ್ನು ಒಡೆದವರು ತರಬೇಕಾಗಿತ್ತು. They were idol worshipping people of wicked people of Canaan. ಅವರು ಕಾನಾನ್ ದೇಶದ ದುಷ್ಟ ಜನರವರಾಗಿದ್ದರು. They were idol worshippers. ಅವರು ವಿಗ್ರಹಾರಾಧಕರು. But now they are exposed to the worship of the true living God. ಆದ್ರೆ ನಿಜ ಸ್ವರೂಪನಾದ ದೇವರ ಒಂದು ಆರಾಧನೆಗೆ ಅವರು ಸಾಕ್ಷೀಕರಿಸುವವರಾಗಿದ್ದಾರೆ. So that became a blessing in their life. ಆ ಒಂದು ಸಂಗತಿ ಅವರ ಜೀವನದಲ್ಲಿ ಅದು ಆಶೀರ್ವಾದವಾಗಿ ಅದು ಪರಿವರ್ತನೆ ಆಯಿತು. So that is the job that Joshua gave them. So they are every day exposed to the worship of the true and living God. ಯೆಹೋಶುವನು ಇಂಥ ಒಂದು ಕೆಲಸವನ್ನು ಈ ಜನರಿಗೆ ಆತನು ಕೊಡುತ್ತಾನೆ ಮತ್ತು ಅವರು ಒಂದು ನಿಜ ದೇವರ ಆರಾಧಕರು ಅದರಲ್ಲಿ ಭಾಗಿಗಳಾಗಿ ಅವರಿದ್ದರು. By deception and tricking they became slaves. ಅವರು ಈ ಒಂದು ವಂಚನೆಯ ಮುಖಾಂತರ ಅವರು ಕಟ್ಟಿಗೆಯನ್ನು ಹೊಡೆಯುವವರು ಮತ್ತು ಅವರು ಗುಲಾಮರವರು ಆಗಿದ್ದರು. But their curse became a blessing when they were coming near the tabernacle of God. ಆದ್ರೆ ಅವರ ಒಂದು ಶಾಪವು ಅದು ಆಶೀರ್ವಾದವಾಗಿ ಅದು ಪರಿವರ್ತನೆ ಆಯಿತು. ಯಾಕಂದ್ರೆ ಅವರು ದೇವದರ್ಶನದ ಗುಡಾರಕ್ಕೆ ಅವರು ಬರುತ್ತಾ ಇದ್ದರು. After seeing the worship of the true living God, they would never go back to their idol worship. ನಿಜ ದೇವರ ಒಂದು ಆರಾಧನೆಯನ್ನು ಅವರು ನೋಡಿ ಸಾಕ್ಷೀಕರಿಸಿದ ನಂತರ ಹಿಂದಿರುಗಿ ಅವರ ಒಂದು ವಿಗ್ರಹಾರಾಧನೆಗೆ ಅವರು ಹಿಂದಿರುಗಿ ಹೋಗಲಿಲ್ಲ. The curse in their life turned to be a blessing. ಆದರೆ ಅವರ ಒಂದು ಜೀವನದಲ್ಲಿ ಆದ ಒಂದು ಶಾಪವು ಅದು ಆಶೀರ್ವಾದಕ್ಕೆ ಅದು ನಡೆಸಿತು. Some of you have experienced in your life maybe a virus, maybe a difficulty that now brought you to the Lord. ನಿಮ್ಮಲ್ಲಿ ಕೆಲವರು ಒಂದು ಸೋಂಕಿನ ಒಂದು ಕಾಣದ ದೆಸೆಯಿಂದ ಒಂದು ರೀತಿಯಾದ ಸಮಸ್ಯೆಯ ಮೂಲಕ ದೇವರು ಅದನ್ನು ಉಪಯೋಗಿಸಿ ಆತನು ನಿಮ್ಮನ್ನು ರಕ್ಷಣೆ ಮಾರ್ಗಕ್ಕೆ ಆತನು ತಂದಿದ್ದಾನೆ. No matter whatever your background, ನಿಮ್ಮ ಹಿನ್ನೆಲೆ ಯಾವುದೇ ಆಗಿರಬಹುದು, God can turn that curse into a blessing. ದೇವರು ಆ ಶಾಪವನ್ನು ಆತನು ಆಶೀರ್ವಾದವಾಗಿ ಆತನು ಪರಿವರ್ತಿಸುತ್ತಾನೆ. Thank God that you are exposed to the true and living God by coming to God. ಆತನು ನಿಜ ಸ್ವರೂಪನಾದ ದೇವರ ಬಳಿಗೆ ಬರುವ ಹಾಗೆ ಸಹಾಯ ಮಾಡಿದ್ದಕ್ಕಾಗಿ ಕರ್ತನಿಗೆ ಸ್ತೋತ್ರ ಉಂಟಾಗಲಿ. God can turn your curse into a
blessing. ದೇವರು ನಿಮ್ಮ ಶಾಪವನ್ನು ಆತನು ಆಶೀರ್ವಾದವಾಗಿ ಪರಿವರ್ತಿಸುವಾಗಿ ಆತನು ಶಕ್ತನಾಗಿದ್ದಾನೆ. Some of you know what I'm talking about, right? ನಾನು ಏನ್ ಹೇಳ್ತಾ ಇದ್ದೇನೆ ಎಂಬುದಾಗಿ ನಿಮ್ಮಲ್ಲಿ ಕೆಲವರಿಗೆ ಅರ್ಥವಾಗ್ತಾ Whether ಉಂಟಲ್ಲವೇ? it is that or this, God can turn your curse into blessing. ಇದಾಗಲಿ ಅದಾಗಲಿ ದೇವರು ಆ ಒಂದು ಶಾಪವನ್ನು ಆತನು ಆಶೀರ್ವಾದವಾಗಿ ಆತನು Let ಪರಿವರ್ತಿಸುತ್ತಾನೆ. me and you be careful about Jericho, Ai, and the Gibeonites. ಯೆರಿಕೋ, ಆಯಿ ಮತ್ತು ಗಿಬ್ಯೋನರ ವಿಷಯವಾಗಿ ನಾವು ಜಾಗರೂಕತೆಯಿಂದ ನಾವು There ಇರೋಣ. are three enemies. ನಮ್ಮ ಮೂರು ವೈರಿಗಳಾಗಿವೆ. One way or other, Satan will try to catch you. ಒಂದು ರೀತಿಯಲ್ಲದೆ ಇನ್ನೊಂದು ರೀತಿಯಲ್ಲಿ ಸೈತಾನ ನಮ್ಮನ್ನು ಹಿಡಿಯುವುದಕ್ಕೆ ಆತನು ಮುಂದಾಗುತ್ತಾನೆ. But we are more than conquerors through the Lord Jesus Christ. ಆದ್ರೆ ಕರ್ತನಾಗಿರುವ ಯೇಸು ಕ್ರಿಸ್ತನ ಮುಖಾಂತರ ನಾವು ಜಯಶಾಲಿಗಳು ನಾವು ಆಗಿದ್ದೇವೆ. May God's name be glorified. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ.